So welcome back everyone. So this is your last program 11, wherein we need ನಾವೇನು ಮಾಡಬೇಕು ಅಂತ ಕೇಳಿದ್ರೆ we need to develop a Django application. We need to develop a search application in Django using Ajax that displays courses enrolled by a student being searched. So ಒಂದು ಸ್ಟೂಡೆಂಟ್ಸ್ ಬಗ್ಗೆ ಸರ್ಚ್ ಮಾಡ್ತಿದ್ರೆ ಅವ್ರು ಯಾವ್ಯಾವ ಕೋರ್ಸಸ್ಗೆ ಎನ್ರೋಲ್ ಆಗಿದ್ದಾರೆ ಅಂತ ನಾವು ತೋರಿಸ್ಬೇಕು. ಸೊ ಅದನ್ನು ಮಾಡಬೇಕು. ಸೊ ಹೇಗೆ ಮಾಡೋದು ಏನು ಅಂತ ನಾವು ವಿಲ್ ಸಿ. ಸೊ ದ ಫಸ್ಟ್ ಥಿಂಗ್ ವಾಟ್ ಐ ಹ್ಯಾವ್ ಡನ್ ಅಂತ ಕೇಳಿದ್ರೆ, ಸೊ ನಾನು ಒಂದಷ್ಟು ಪ್ರಿಪ್ರೇಷನ್ಸ್ನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಸೊ ದಟ್ ಐ ಡು ನಾಟ್ ವೇಸ್ಟ್ ಯುವರ್ ಟೈಮ್. ಸೊ ಎಲ್ಲ ವೀಡಿಯೋಸಲ್ಲೂ ಇದೇ ಮಾಡೋದ್ರಿಂದ ಸೊ ಐ ಹ್ಯಾವ್ ಮೇಡ್ ದ ಪ್ರಿಪ್ರೇಷನ್ಸ್ ಆಲ್ರೆಡಿ. ಫಸ್ಟ್ ಏನಂತಂದರೆ ಐ ಹ್ಯಾವ್ ಕ್ರಿಯೇಟೆಡ್ ಯು ಆರ್ ಎಲ್ಸ್. ಸೊ ಯು ಆರ್ ಎಲ್ನ ಕ್ರಿಯೇಟ್ ಮಾಡಿದ್ದೀನಿ ಆಗಲೇ, ಆ್ಯಂಡ್ ಐ ವಿಲ್ ಯೂಸ್ ದಿಸ್ ನೇಮ್. ಸೊ ಸರ್ಚ್ ಸ್ಟೂಡೆಂಟ್ಸ್ ಏನಿದೆ ಇದನ್ನೇ ಯೂಸ್ ಮಾಡಿಕೊಂಡು ವಾಟ್ ಐ ಡು ಅಂತಂದರೆ ನಾನು ವ್ಯೂಸ್ನ ಬರಿತೀನಿ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ. ಸೊ ಯು ಆರ್ ಎಲ್ಸ್ ಡಾಟ್ ಪೈನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಐ ಆಲ್ಸೋ ಕ್ರಿಯೇಟೆಡ್ ಮೈ ಮಾಡೆಲ್. ಸೊ ಮಾಡೆಲ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ನಾನು. ಮಾಡೆಲ್ಸ್ ಇಸ್ ನಥಿಂಗ್ ಬಟ್ ದ ಡೇಟಾಬೇಸಲ್ಲಿ ಎರಡು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ಟೇಬಲ್ ಏನು ಅಂತಂದರೆ ಕೋರ್ಸ್ ಟೇಬಲ್ಸ್. ಕೋರ್ಸಲ್ಲಿ ಏನು ಕೋರ್ಸ್ ಅದು ಮತ್ತು ಅದರ ಡಿಸ್ಕ್ರಿಪ್ಷನ್ ಅಂತ. ಸೊ ಡಿಸ್ಕ್ರಿಪ್ಷನ್ ಕಾಲಮ್ ಏನಿದೆ ಇಟ್ ಈಸ್ ಅಪ್ ಟು ಯು. ಸೊ ನೀವು ಹಾಕಬೇಕು ಅಂದ್ರೆ ಹಾಕಲಿಲ್ಲ ಅಂತಂದ್ರೂ ತೊಂದರೆ ಇಲ್ಲ. ನಾನೇನು ಮಾಡ್ತಿದ್ದೀನಿ ಅಂದರೆ ಐ ವಿಲ್ ಕೀಪ್ ಇಟ್ ಫಾರ್ ನಾವು. ಸೊ ನೆಕ್ಸ್ಟ್ ಏನಂತಂದರೆ ಸ್ಟೂಡೆಂಟ್ ಟೇಬಲ್. ಸೊ ಸ್ಟೂಡೆಂಟ್ ಟೇಬಲ್ ಒಂದು ನೇಮು, ಇನ್ನೊಂದು ಕೋರ್ಸಸ್ ಎಲ್ಲಿಂದ ಬರ್ತಿದೆ ಅಂತಂದರೆ ಮೆನಿ ಟು ಮೆನಿ ಫೀಲ್ಡ್ ಯೂಸ್ ಮಾಡಿಕೊಂಡು. ಸೊ ಕೋರ್ಸಸ್ ಇಸ್ ಕಮಿಂಗ್ ಫ್ರಮ್ ಕೋರ್ಸ್ ಟೇಬಲ್. ಸೊ ಆ್ಯಂಡ್ ಅಗೇನ್ str ಫಂಕ್ಷನ್ ಟು ಸ್ಟ್ರಿಂಗ್ ಏನಿದೆ ಅದನ್ನು ಸ್ಟ್ರಿಂಗ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡೋಕ್ಕೋಸ್ಕರ ಎರಡರಲ್ಲಿ str ಫಂಕ್ಷನ್ ಇದೆ. ಆ್ಯಂಡ್ ಬರೀ ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ರೆ ಸಾಕಾ ಅಂತ ಕೇಳಿದ್ರೆ ನೋ. ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ ನಾವು ಅದನ್ನು ಅಡ್ಮಿನಲ್ಲಿ ರಿಜಿಸ್ಟರ್ ಕೂಡ ಮಾಡಿಸ್ಬೇಕು. ಸೊ ಐ ಹ್ಯಾವ್ ಮೇಡ್ ಶೋರ್ ನಾನು ಅಡ್ಮಿನಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀನಿ ಅಂತ. ಸೊ ಇದಿಷ್ಟೇ ನಾನು ಪ್ರಿಪ್ರೇಷನ್ ಮಾಡಿರೋದು ಅಂತಂದರೆ ಒನ್ ಮೋರ್ ಥಿಂಗ್ ಐ ಹ್ಯಾವ್ ಡನ್. ಏನಂತಂದರೆ ನಮ್ಮ ಮೇನ್ ಪ್ರಾಜೆಕ್ಟ್ ಫೋಲ್ಡರಲ್ಲಿ ಸೆಟ್ಟಿಂಗ್ಸ್ ಡಾಟ್ ಪೈ ಏನಿದೆ ಅದರಲ್ಲಿ ನಾನು ನಮ್ಮ ಪ್ರೋಗ್ರಾಮ್ 11ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಆಲ್ಸೋ ಆ್ಯಡೆಡ್ ನಮ್ಮ ಯು ಆರ್ ಎಲ್ಸ್ ಡಾಟ್ ಪೈ ಏನು ಮೇನ್ ಪ್ರೋಗ್ರಾಮ್ ಇದೆ, ಮೇನ್ ಏನಿದೆ ಅದರಲ್ಲಿ ಪಾತ್ನ ಕೂಡ ಸ್ಪೆಸಿಫೈ ಮಾಡಿದ್ದೀನಿ. ಸೊ ಪ್ರತಿ ವೀಡಿಯೋನಲ್ಲೂ ಮಾಡೋದ್ರಿಂದ ಬೈ ನಾವು ಯು ವಿಲ್ ಆಲ್ರೆಡಿ ನೋ ಅಂಥೇಳಿ ಇದನ್ನೆಲ್ಲ ಆಲ್ರೆಡಿ ಮಾಡಿ ನಾವು ವಿ ಆರ್ ಸ್ಟಾರ್ಟಿಂಗ್ ಅವರ್ ಪ್ರೋಗ್ರಾಮ್. ಓಕೆ, ಸೊ ಇದಿಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಫಸ್ಟ್ ಥಿಂಗ್ ಏನಂತಂದರೆ ನಾವು ಟೆಂಪ್ಲೇಟ್ಸ್ ಬರೀಬೇಕು. ಸೊ ಟೆಂಪ್ಲೇಟ್ಸ್ ಬರೀದೆ ವ್ಯೂಸ್ ಬರೆದ್ರೆ ಲೈಕ್ ಮತ್ತೆ ರೀಫೆಚ್ ಮಾಡೋದು ಅವೆಲ್ಲ ಆಗುತ್ತೆ. ಸೊ ಇಟ್ ಈಸ್ ಯುವರ್ ವಿಶ್. ನೀವು ಫಸ್ಟ್ ಟೆಂಪ್ಲೇಟ್ಸ್ ಬರೀಬೋದು, ಫಸ್ಟ್ ವ್ಯೂಸ್ ಬರೀಬೋದು. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಒಂದು ಸ್ವಲ್ಪ ಕಡೆ ಫಸ್ಟ್ ವ್ಯೂಸ್ ಬರೆದು ಆಮೇಲೆ ಟೆಂಪ್ಲೇಟ್ಸ್ ಬರ್ತಿದ್ದೀವಿ, ಆಮೇಲೆ ಒಂದೊಂದು ಕಡೆ ಟೆಂಪ್ಲೇಟ್ಸ್ ಬರೆದು ವ್ಯೂಸ್ ಬರ್ತಿದ್ದೀವಿ. ಸೊ ಇಟ್ ಈಸ್ ಯುವರ್ ವಿಶ್. ಬಟ್ ಈ ಥರ ಬರೆಯುವಾಗ ನೇಮ್ ಏನು ಯೂಸ್ ಮಾಡ್ತಿದ್ದೀರಾ ಕನ್ಸಿಸ್ಟೆಂಟಾಗಿ ಎಲ್ಲ ಕಡೆನೂ ಸೇಮ್ ನೇಮ್ಸ್ ಯೂಸ್ ಮಾಡ್ತಿದ್ದೀರಾ ಅನ್ನೋದನ್ನು ಪ್ಲೀಸ್ ಮೇಕ್ ಶೂರ್ ದಟ್ ಯು ಆರ್ ಡೂಯಿಂಗ್ ದಟ್. ಅಷ್ಟೇ, ಇನ್ನೇನಿಲ್ಲ. ಸೊ ಲೆಟ್ಸ್ ಗೆಟ್ ಆನ್ ವಿತ್ ದ ಪ್ರೋಗ್ರಾಮ್. ಸೊ ನಾವು ಏನು ಮಾಡಬೇಕು ಅದನ್ನೆಲ್ಲ ನೋಡೋಣ ಈಗ. ಸೊ ಫಸ್ಟ್ ಥಿಂಗ್ ವಾಟ್ ಐ ಡು ಅಂತ ಹೇಳಿದ್ರೆ ಐ ಕ್ರಿಯೇಟ್ ಎ ಟೆಂಪ್ಲೇಟ್ಸ್ ಫೋಲ್ಡರ್. ಸೊ ಒಂದು ಟೆಂಪ್ಲೇಟ್ಸ್ ಅನ್ನೋ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಟೆಂಪ್ಲೇಟ್ಸ್. ಸೊ ಈ ಟೆಂಪ್ಲೇಟ್ಸ್ ಫೋಲ್ಡರ್ ಒಳಗಡೆ ಐ ನೀಡ್ ಒನ್ ಮೋರ್. ಸೊ ಪ್ರೋಗ್ರಾಮ್ 11 ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಪ್ರೋಗ್ರಾಮ್ 11 ಒಳಗಡೆ ಏನಂತಂದರೆ ಸರ್ಚ್ ಅಂಡರ್ಸ್ಕೋರ್ ಸ್ಟೂಡೆಂಟ್ ಡಾಟ್ HTML. ಸೊ ಒಂದು HTML ಪೇಜ್ ಕ್ರಿಯೇಟ್ ಮಾಡಿದ್ದೀನಿ. ಈ HTML ಪೇಜಲ್ಲಿ ಐ ನೀಡ್ ಟು ರೈಟ್ ನನ್ನ ವೆಬ್ಸೈಟಲ್ಲಿ ಏನು ಬರಬೇಕು ಏನಾಗಬೇಕು ಅಂತ. ಆ್ಯಂಡ್ ದಿಸ್ ಕೋಡ್ ಆಲ್ಸೋ ಇನ್ಕ್ಲೂಡ್ಸ್ ಜಾವಾಸ್ಕ್ರಿಪ್ಟ್. ಸೊ ಲಾಸ್ಟ್ ಪ್ರೋಗ್ರಾಮ್ ಹೇಗೆ ಜಾವಾಸ್ಕ್ರಿಪ್ಟ್ ಇನ್ಕ್ಲೂಡ್ ಆಗಿತ್ತು ಇದರಲ್ಲೂ ಜಾವಾಸ್ಕ್ರಿಪ್ಟ್ ಇನ್ಕ್ಲೂಡ್ ಆಗಿದೆ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಪ್ರೋಗ್ರಾಮ್. ಸೊ ಫಸ್ಟ್ ಏನಂತಂದರೆ ಐ ವಿಲ್ ಚೇಂಜ್ ದ ಟೈಟಲ್ಸ್. ಐ ವಿಲ್ ಕೀಪ್ ಇಟ್ ಅಸ್ ಸರ್ಚ್ ಸ್ಟೂಡೆಂಟ್ಸ್. ಸೊ ಇದು ನನ್ನ ಟೈಟಲ್ ಆಗಿರುತ್ತೆ. ಆ್ಯಂಡ್ ದೆನ್ ಇನ್ಸೈಡ್ ಹೆಡ್ ಟ್ಯಾಗ್ ಒಳಗಡೆ ವಾಟ್ ಯು ನೀಡ್ ಟು ಅಂತ ಕೇಳಿದ್ರೆ ಒಂದು ಸ್ಕ್ರಿಪ್ಟ್ ಟ್ಯಾಗ್ ಹಾಕಬೇಕು. ಸೊ ಈ ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ ನಾವು ನಮ್ಮ HTMLನ ಬರೆಯೋದು. ಸೊ ನಾವು ನಮ್ಮ ಜಾವಾಸ್ಕ್ರಿಪ್ಟ್ನ ಬರೆಯೋದು ಸ್ಕ್ರಿಪ್ಟ್ ಟ್ಯಾಗ್ ಒಳಗಡೆ. HTMLನ ನಾವು ಬರೆಯೋದು ಬಾಡಿ ಟ್ಯಾಗ್ ಒಳಗಡೆ. ಸೊ ಫಸ್ಟ್ ಏನು ಮಾಡೋಣ ಅಂತ ಕೇಳಿದ್ರೆ ವಿಲ್ ರೈಟ್ ದ HTML ಫಸ್ಟ್. ಸೊ HTMLಲ್ಲಿ ಏನು ಬರಿತೀವಿ ಆ ಕ್ಲಾಸಸ್ನ ಯೂಸ್ ಮಾಡಿಕೊಂಡು ನಾವು ಜಾವಾಸ್ಕ್ರಿಪ್ಟ್ನ ಬರೆಯೋಣ. ಸೊ HTMLಲ್ಲಿ ಏನೇನು ಅಂತ ಕೇಳಿದ್ರೆ ಫಸ್ಟ್ ಥಿಂಗ್ ಏನಂತಾರೆ ಐ ಪುಟ್ ಒನ್ ಹೆಡ್ಡಿಂಗ್. ಸೊ ಹೆಡ್ಡಿಂಗಲ್ಲಿ ಸರ್ಚ್ ಸ್ಟೂಡೆಂಟ್ಸ್. ಸೊ ಸರ್ಚ್ ಸ್ಟೂಡೆಂಟ್ಸ್ ಅಂತ ಒಂದು ಹೆಡ್ಡಿಂಗ್ ಹಾಕ್ತಾ ಇದ್ದೀನಿ. ಆ್ಯಂಡ್ ಇನ್ಸೈಡ್ ದಿಸ್ ಐ ಪುಟ್ ಒನ್ ಇನ್ಪುಟ್ ಟ್ಯಾಗ್ ಆ್ಯಂಡ್ ಟೈಪ್ ಇಸ್ ಟೆಕ್ಸ್ಟ್ ಆ್ಯಂಡ್ ಐ ವಿಲ್ ಗಿವ್ an ID as okay. So I'll give this search input. So search input. ಸೊ ಇದು ID ಏನು ಇನ್ಪುಟ್ ಟ್ಯಾಗ್ ಏನಿದೆ ಅದರದ್ದು ID ಸರ್ಚ್ ಇನ್ಪುಟ್. ಓಕೆ, ಸೊ ನೆಕ್ಸ್ಟ್ ಇದಕ್ಕೊಂದು ಪ್ಲೇಸ್ ಹೋಲ್ಡರ್ ಕೊಡಬೇಕು ನಾವು. ಸೊ ಪ್ಲೇಸ್ ಹೋಲ್ಡರ್ ಸರ್ಚ್ ಸರ್ಚ್ ಸ್ಟೂಡೆಂಟ್ಸ್. ಸರ್ಚ್ ಫಾರ್ ಸ್ಟೂಡೆಂಟ್ಸ್ ಐ ಥಿಂಕ್ ಇಸ್ ಬೆಟರ್. ಸರ್ಚ್ ಫಾರ್ ಸ್ಟೂಡೆಂಟ್ಸ್. ಸೊ
ನೆಕ್ಸ್ಟ್ ಐ ಡೋಂಟ್ ಥಿಂಕ್ ವಿ ನೀಡ್ ದ ನೇಮ್, ಸೊ ಐ ವಿಲ್ ರಿಮೂವ್ ದಿಸ್. ಸೊ ನೇಮ್ ತೆಗೆದಾಯಿತು. ನೆಕ್ಸ್ಟ್ ಏನಂತಂದರೆ ವಿಲ್ ಕ್ರಿಯೇಟ್ ಒನ್ div ಕಂಟೈನರ್. ಸೊ ಈ div ಕಂಟೈನರಲ್ಲಿ ವಾಟ್ ಐ ಡೂ ಇಸ್ ರಿಸಲ್ಟ್ಸ್ ಅನ್ನೊಂದು ಐ ಡಿ ಜೊತೆಗೆ ಅಲ್ಲಿ ಕ್ರಿಯೇಟ್ div ಕಂಟೈನರ್. ಸೊ ಈ ಎಂಟಿ ಕಂಟೈನರ್ ಏನು ಕ್ರಿಯೇಟ್ ಮಾಡಿದ್ದೀವಿ ಅಂತಂದರೆ ನಾವು ಏನು ಸರ್ಚ್ ಮಾಡ್ತೀವಲ್ಲ ಆ ಸರ್ಚ್ ಮಾಡಿರೋದು ಈ ಕಂಟೈನರ್ ಒಳಗಡೆ ಬರುತ್ತೆ. ಸೊ ಅದಕ್ಕೋಸ್ಕರ ವಾಟ್ ವಿ ಹ್ಯಾವ್ ಡನ್ ಅಂತ ಕೇಳಿದ್ರೆ ವಿ ಹ್ಯಾವ್ ಒಂದು ಎಂಟಿ ಕಂಟೈನರ್ನ ಇಟ್ಟಿದ್ದೀವಿ. ಸೊ ದಟ್ ಏನೇ ಸರ್ಚ್ ಮಾಡಿದಾಗ ಏನು ರಿಸಲ್ಟ್ಸ್ ಬರುತ್ತೋ ಅದನ್ನು ಇದರೊಳಗಡೆ ಪ್ಲೇಸ್ ಮಾಡೋಕ್ಕೆ ಅಂತ. ಓಕೆ, ಸೊ ದಿಸ್ ಈಸ್ ಆಲ್ ಎಚ್ ಟಿ ಎಮ್ ಎಲ್ ಅಲ್ಲಿ ಇಷ್ಟೇ. ಒಂದು ಹೆಡ್ ಟ್ಯಾಗು, ಒಂದು ಇನ್ಪುಟ್ ಟ್ಯಾಗು, ಒಂದು ಡಿವ್ ಟ್ಯಾಗ್ ಹಾಕಿದ್ರೆ ಮುಗಿದು. ಬಟ್ ಸ್ಕ್ರಿಪ್ಟಲ್ಲಿ ನಿಮ್ಮ ಆ್ಯಕ್ಚುಯಲ್ ಕೋಡಿಂಗ್ ಏನಿದೆ ಅದು ಗೊತ್ತಾಗೋದು. ಸೊ ಫಸ್ಟ್ ಥಿಂಗ್ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ಸ್ಕ್ರಿಪ್ಟಾಗಲಿ ಡಾಕ್ಯುಮೆಂಟ್ ಡಾಟ್ ಆ್ಯಡ್ ಇವೆಂಟ್ ಲಿಸ್ನರ್. ಸೊ ಐ ಆಮ್ ಆ್ಯಡಿಂಗ್ ಎನ್ ಇವೆಂಟ್ ಲಿಸ್ನರ್ ಫಾರ್ DOM content loaded. ಸೊ ವಾಟ್ ಇಸ್ ದಿಸ್ DOM ಕಂಟೆಂಟ್ ಲೋಡೆಡ್ ಅಂತ ಹೇಳಿದ್ರೆ HTML ಏನೇನಿದೆ ಎಲ್ಲದೂ ರೆಂಡರ್ ಆಗೋವರೆಗೂ ಡು ನಾಟ್ ಏನೋ ಜಾವಾಸ್ಕ್ರಿಪ್ಟ್ ಏನು ವರ್ಕ್ ಆಗಬಾರ್ದು ಅಂತ. ಸೊ ನಮ್ಮ ಏನು HTML ಪೇಜ್ ಇದೆ ಅದು ರೆಂಡರ್ ಆಗೋವರೆಗೂ ನಥಿಂಗ್ ಶುಡ್ ಹ್ಯಾಪನ್ ವಿತ್ ದ ಜಾವಾಸ್ಕ್ರಿಪ್ಟ್ ಪಾರ್ಟ್ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಏನಂತಾರೆ, ವಿ ಆರ್ ರೈಟಿಂಗ್ ಅ ಫಂಕ್ಷನ್. ಸೊ ಈ ಫಂಕ್ಷನಲ್ಲಿ ಏನಾಗುತ್ತೆ ಅಂತಂದರೆ ಎರಡು ವೇರಿಯೇಬಲ್ನ ಕ್ರಿಯೇಟ್ ಮಾಡಿಕೊಂಡು, ಸೊ ಕಾನ್ಸ್ಟ್ ಸರ್ಚ್ ಇನ್ಪುಟ್. ಸೊ ಐ ಕೀಪ್ ಐ ಮೇಕ್ ದಿಸ್ ಎಸ್ ಸ್ಮಾಲೆಸ್ಟ್. ಸೊ ಒಂದು ಸರ್ಚ್ ಇನ್ಪುಟ್ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡು ಈ ವೇರಿಯೇಬಲ್ ಏನಿದೆ ಅಂತಂದರೆ ಇದಕ್ಕೊಂದು ಇವೆಂಟ್ ಲಿಸ್ನರ್ ಹಾಕ್ತೀನಿ. ಸೊ ಡಾಕ್ಯುಮೆಂಟ್ ಆ್ಯಡ್ ಇವೆಂಟ್ ಲಿಸ್ನರ್. ಸೊ ಐ ಡೋಂಟ್ ಓಕೆ, ಸೊ ನಾಟ್ ಆ್ಯಕ್ಚುಲಿ ಆ್ಯಡ್ ಇವೆಂಟ್ ಲಿಸ್ನರ್. ಸೊ ಇವೆಂಟ್ ಲಿಸ್ನರ್ ಹಾಕಲ್ಲ. ಸೊ ಇದನ್ನು ನಾವು ಫೆಚ್ ಮಾಡ್ತಾ ಇರೋದು ಏನು ಸರ್ಚ್ ಇನ್ಪುಟ್ ಏನು ಕೊಟ್ಟಿದ್ದೀವಿ ಅದನ್ನು ಫೆಚ್ ಮಾಡ್ತಿರೋದ್ರಿಂದ, ಸೊ ವಾಟ್ ಐ ಡೂ ಇಸ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ಸೊ ಐ ಡಿ ಏನು ಸರ್ಚ್ ಇನ್ಪುಟ್ ಕೊಟ್ಟಿದ್ದೀವಿ, ಸೊ ಐ ಜಸ್ಟ್ ಕಾಪಿ ಪೇಸ್ಟ್ ದಿಸ್ ಹಿಯರ್. ಸೊ ಸರ್ಚ್ ಇನ್ಪುಟ್ ಐ ಡಿ ಏನಿದೆ ಇದರಿಂದ ತೊಗೊತೀವಿ ಆ್ಯಂಡ್ ವಿ ನೀಡ್ ಟು ಪುಟ್ ದಿಸ್ ಇನ್ ಕೋಡ್ಸ್. ಸೊ ಒಂದು ಸರ್ಚ್ ಇನ್ಪುಟ್ ತೊಗೊತಾ ಇದ್ದೀವಿ. ಇನ್ನೊಂದು ಏನು ತೊಗೊತಾ ಇದ್ದೀವಿ ಅಂತಂದರೆ const results div. Sorry. ಓಕೆ, ಸೊ ಇದರಲ್ಲಿ ಏನಂತ ಇದಕ್ಕೂ ಒಂದು ಎಲಿಮೆಂಟ್ ಗೆಟ್ ಎಲಿಮೆಂಟ್ಸ್ ಬೈ ಐ ಡಿ ಟ್ಯಾಗ್ ಹಾಕ್ತೀನಿ. ಸೊ ಗೆಟ್ ಎಲಿಮೆಂಟ್ ಬೈ ಐ ಡಿಲಿ ಏನು ಐ ಡಿ ಕೊಡಬೇಕು ಅಂತಂದರೆ ರಿಸಲ್ಟ್ಸ್ ಕೊಡಬೇಕು. ಸೊ ಇವೆರಡೂ ಏನು ಮಾಡ್ತಿದೆ ಅಂತಂದರೆ ಈ ಸರ್ಚ್ ಇನ್ಪುಟಲ್ಲಿ ಏನು ಇದು ಬರುತ್ತೆ, ಏನು ನಾವು ಡೇಟಾ ಹಾಕ್ತಾ ಇದ್ದೀವಿ ಅದನ್ನು ಸರ್ಚ್ ಇನ್ಪುಟ್ ಅನ್ನೋ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀವಿ. ಏನಾದ್ರು ರಿಸಲ್ಟ್ಸ್ ಏನು ಬರ್ತಿದೆ ಅದನ್ನು ರಿಸಲ್ಟ್ಸ್ ಡಿವಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ದಟ್ ಈಸ್ ದ ಥಿಂಗ್ ವಿ ಆರ್ ಡೂಯಿಂಗ್ ಫಸ್ಟ್. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ, ಸೊ ಇದಿಷ್ಟ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಸರ್ಚ್ ಇನ್ಪುಟ್ ಏನಿದೆ ಸೊ ಅದಕ್ಕೆ ಇವೆಂಟ್ ಲಿಸ್ನರ್ ಹಾಕಬೇಕು. ಸೊ ಈ ಸರ್ಚ್ ಇನ್ಪುಟ್ ಇವೆಂಟ್ ಲಿಸ್ನರ್ ಏನು ಅಂತಂದರೆ, ಫಸ್ಟ್ ಥಿಂಗ್ ಕೀ ಅಪ್ ಅನ್ನೋ ಒಂದು ಇವೆಂಟ್ ಲಿಸ್ನರ್ ಇದೆ. ಸೊ ಕೀ ಅಪ್ ಇವೆಂಟ್ ಲಿಸ್ನರ್ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಸೊ ನಾವು ಯಾವ್ದಾದ್ರು ಒಂದು ಕೀನ ಪ್ರೆಸ್ ಮಾಡಿ ಬಿಟ್ಟಾಗ, ಸೊ ಇಫ್ ಐ ಪ್ರೆಸ್ ಕೆ ಆ್ಯಂಡ್ ಕೇನ ಪ್ರೆಸ್ ಮಾಡಿ ನಾನು ಲಿಫ್ಟ್ ಮಾಡಿದ್ರೆ, ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಇವೆಂಟ್ಗೆ ಲಿಸನ್ ಮಾಡಿ ಕೆ ಪ್ರೆಸ್ ಆಗಿದೆ ಅಂತ ತಿಳ್ಕೊಳ್ಳುತ್ತೆ. ಸೊ ಬರೀ ಕೆ ಪ್ರೆಸ್ ಮಾಡಿದ್ರೆ ಸಾಕಾಗಲ್ಲ, ಕೆ ಪ್ರೆಸ್ ಮಾಡಿ ಆ ಕೀನ ಬಿಡಬೇಕು. ಸೊ ಆ ಕೀ ಬಿಟ್ಟಾಗ ಇಟ್ ವಿಲ್ ಕನ್ಸಿಡರ್ ಆಸ್ ಅ ಕೀ ಅಪ್. ಸೊ ಈ ಥರ ಬೇರೆ ಬೇರೆ ಇವೆಂಟ್ ಲಿಸ್ನರ್ಸ್ ಇದೆ. ಸೊ ಕೀ ಡೌನ್ ಇದೆ, ಕೀ ಅಪ್ ಇದೆ. ಸೊ ಇಫ್ ಯು ವಾಂಟ್ ಇದ್ರ ನೀವು ಟೈಪ್ ಮಾಡ್ತಿದ್ವಾಗ ಆ್ಯಡ್ ಇವೆಂಟ್ ಲಿಸ್ನರ್ ಅಥವಾ ಇವೆಂಟ್ ಲಿಸ್ನರ್ಸ್ ಅಂತ MDN ಏನು ವೆಬ್ಸೈಟ್ ಇದೆ, ಯು ಕ್ಯಾನ್ ಚೆಕ್ ಇಟ್ ದೇರ್. ಸೊ ಅಲ್ಲಿ ಚೆಕ್ ಮಾಡ್ಬೋದು. ಸೊ ಇವೆಂಟ್ ಲಿಸ್ನರ್ ಹಾಕಿದಾಗ ವಿ ನೀಡ್ ಟು ರೈಟ್ ಅ ಫಂಕ್ಷನ್. ಸೊ ಈ ಕೀ ಅಪ್ ಆದಾಗ ಏನು ಮಾಡಬೇಕು ಅಂತ ಒಂದು ಫಂಕ್ಷನ್ ಬರೀಬೇಕು. ಸೊ ಏನು ಮಾಡಬೇಕು, ಸೊ ಒಂದು ಏನಾರು ಒಂದು ಕೀ ಪ್ರೆಸ್ ಮಾಡಿದಾಗ ಏನಾಗಬೇಕು ಅಂತಂದರೆ, ಸೊ ಫಸ್ಟ್ ಥಿಂಗ್ ಏನಂತಂದರೆ, ಸಾರಿ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊತೀನಿ, ಕ್ವೇರಿ ಅಂತ, QUERY. ಸೊ ಕ್ವೇರಿ ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಸೊ ಆ ವೇರಿಯೇಬಲಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಸೊ ನಾವು ಸರ್ಚ್ ಮಾಡಿದಾಗ ಒಂದು ಇನ್ಪುಟ್ ಏನು ಸರ್ಚ್ ಇನ್ಪುಟ್ ಇಲ್ಲಿ ಏನಿದೆ ಸೊ ಇದು ಸ್ಟೋರ್ ಆಗಿರುತ್ತೆ ಇಲ್ಲಿ. ಸೊ ಇದ್ರದ್ದು ವ್ಯಾಲ್ಯೂ ಏನೋ ಅದನ್ನು ತೊಗೊತೀನಿ. ಸೊ ಏನು ಸರ್ಚ್ ಮಾಡಿದರೆ ಅದ್ರದ್ದು ವ್ಯಾಲ್ಯೂ ತೊಗೊತೀನಿ. ಸೊ ಈ ವ್ಯಾಲ್ಯೂ ತೊಗೊಂಡು ನಾನು ಏನು ಮಾಡ್ತೀನಿ ಅಂತಂದರೆ, ನೆಕ್ಸ್ಟ್ ಥಿಂಗ್ ವಾಟ್ ಐ ಡೂ ಇಸ್, ಸೊ ಇಲ್ಲಿ ನಮಗೆ ಅದ್ರ ವ್ಯಾಲ್ಯೂ ಬಂತು. ಸೊ ಈ ವ್ಯಾಲ್ಯೂದು ಲೆಂತ್ ಏನಾದರೂ, ಸೊ ಕ್ವೇರಿ ಡಾಟ್ ಲೆಂತ್ ಅಂತ ಒಂದು ಮೆಥಡ್ ಇದೆ. ಇಟ್ ವಿಲ್ ಚೆಕ್ ವಾಟ್ ಈಸ್ ದ ಲೆಂತ್ ಆಫ್ ಎನಿಥಿಂಗ್. ಸೊ ಇಲ್ಲಿ
ಸೊ ಕ್ವೆರಿ ಡಾಟ್ ಲೆಂತ್ ಅಂತ ಒಂದು ಜಾವಾಸ್ಕ್ರಿಪ್ಟಲ್ಲಿ ಬಿಲ್ಟ್ ಇನ್ ಮೆಥಡ್ ಇದೆ. ಸೊ ಈ ಮೆಥಡ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಕ್ವೆರಿದು ಕ್ವೆರಿ ಇನ್ ದ ಸೆನ್ಸ್ ಬೇಸಿಕಲಿ ನಾವು ಏನು ಕೀ ಪ್ರೆಸ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಆಲಿಸ್ ಅಂತ ಸರ್ಚ್ ಮಾಡಿದ್ರೆ ಆಲಿಸ್ ಹ್ಯಾಸ್ 5 ಲೆಟರ್ಸ್ ಅಲ್ವಾ. ಸೊ ಆ 5 ಅನ್ನೋದನ್ನು ರಿಟರ್ನ್ ಮಾಡೋ ಕೆಲಸ ಈ ಡಾಟ್ ಲೆಂತ್ದು. ಸೊ 5 ಲೆಟರ್ಸ್ ಇದೆ ಅಂತ ರಿಟರ್ನ್ ಮಾಡೋ ಕೆಲಸ. ಸೊ ನೆಕ್ಸ್ಟ್ ಏನಂತಂದರೆ, ಸೊ ಲೆಂತ್ ಜಾಸ್ತಿ ಇದೆ, ಈಗ 0 ಇದ್ದರೆ ಇಟ್ ಶುಡ್ ನಾಟ್ ಸರ್ಚ್ ಎನಿಥಿಂಗ್ ಅಲ್ವಾ. ಸೊ ಅದು 0ಗಿಂತ ಜಾಸ್ತಿ ಇದ್ದಾಗ ಸರ್ಚ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಆ ಟೈಮಲ್ಲಿ ಏನಂತಂದರೆ ಫೆಚ್ ಅನ್ನೋ ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಡಸ್ ಫೆಚ್ ಡು ಅಂತ ಕೇಳಿದ್ರೆ, ನಾವು ಏನು URL ಕೊಟ್ಟಿರ್ತೀವಿ ಅಲ್ಲಿಂದ ಡೇಟಾ ಫೆಚ್ ಮಾಡೋ ಕೆಲಸ ಮಾಡೋದು ಫೆಚ್. ಸೊ ಅದ್ರ ಕೆಲಸ ಏನು ಅಂತಂದರೆ, ನಾವು ಏನು URL ಅಥವಾ ಏನು ಕ್ವೆರಿ ಕೊಟ್ಟಿರ್ತೀವೋ ಅದರಿಂದ ಡೇಟಾ ಏನಿದೆ ಅದನ್ನು ತಂದು ಕೊಡುತ್ತೆ ನಮಗೆ ನಮ್ಮ ಫ್ರಂಟ್ ಎಂಡ್ಗೆ. ಅದು ಆ ಕೆಲಸ ಮಾಡೋವಂಥದ್ದು ಫೆಚ್. ಸೊ ಈ ಫೆಚ್ಚಲ್ಲಿ ಏನು ಕೊಡ್ತೀವಿ ಅಂತಂದರೆ, ಕೋಡ್ಸ್ ಹಾಕ್ಬಿಟ್ಟು ಸರ್ಚ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್ /question mark QUERY query is equal to $of QUERY. ಸೊ ಇದೇನು ಮಾಡ್ತಿದೆ ಅಂದರೆ, ಸರ್ಚ್ ಸ್ಟೂಡೆಂಟಲ್ಲಿ ನಾವು ಯಾವ ಕ್ವೆರಿ ಕೊಟ್ಟಿದ್ದೀವೋ ಆ ಕ್ವೆರಿನ ಫೆಚ್ ಮಾಡು ಅಂತ ಬೇಸಿಕಲಿ ಹೇಳ್ತಾರೆ. ಆ್ಯಂಡ್ ಇದಿಷ್ಟೇನು ಅಂತ ಕೇಳಿದ್ರೆ, ಇದಿಷ್ಟೇ ಅಲ್ಲ, ವಿ ನೀಡ್ ಟು ಪುಟ್ ಒನ್ ಮೋರ್ ಥಿಂಗ್. ಸೊ ಇದರಲ್ಲಿ ಏನಾಗ್ತೀವಿ ಅಂತಂದರೆ, ಹೆಡರ್ಸ್ ಅಂತ ಒಂದಿದೆ. ಸೊ ಹೆಡರ್ಸಲ್ಲಿ ಏನಾಗಬೇಕು ಅಂತ ಕೇಳಿದ್ರೆ, ನಮ್ಮ ಟೈಪ್ ಆಫ್ ರಿಕ್ವೆಸ್ಟ್ ಏನು, ಎಸಿಂಕ್ರೊನಸ್ ಜಾವಾಸ್ಕ್ರಿಪ್ಟ್ ರಿಕ್ವೆಸ್ಟಾ, ಗೆಟ್ ರಿಕ್ವೆಸ್ಟಾ, ಪೋಸ್ಟ್ ರಿಕ್ವೆಸ್ಟಾ ಏನು ಅಂತ ಹೆಡರ್ಸಲ್ಲಿ ನಾವು ಹೇಳೋದು. ಸೊ ಆ ಹೆಡರ್ಸ್ ಒಳಗಡೆ ಏನಾಗ್ತೀವಿ ಅಂತ ಹೇಳಿದ್ರೆ, ಸೊ ಎಕ್ಸ್ ರಿಕ್ವೆಸ್ಟೆಡ್ ವಿತ್, ಸೊ ಎಕ್ಸ್ ರಿಕ್ವೆಸ್ಟೆಡ್ ವಿತ್ ಏನಿದೆ ಅದರಲ್ಲಿ ನಾವೇನು ಕೊಡ್ತೀವಿ ಅಂತಂದರೆ XML ರಿಕ್ವೆಸ್ಟ್ ಅಂತ ಹೇಳ್ತೀವಿ. ಸೊ XML ರಿಕ್ವೆಸ್ಟ್ ಏನು ಅಂತ ಕೇಳಿದ್ರೆ, ಇಟ್ ಈಸ್ ಸೇಯಿಂಗ್ ದಟ್ ದಿಸ್ ಇಸ್ ಅನ್ ಎಸಿಂಕ್ರೊನಸ್ ಜಾವಾಸ್ಕ್ರಿಪ್ಟ್ ಆ್ಯಂಡ್ XML ರಿಕ್ವೆಸ್ಟ್ ಅಂತ ಹೇಳ್ತಾರೆ. ಅಂದರೆ ಬೇಸಿಕಲಿ AJAX ರಿಕ್ವೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸೊ HTTP ರಿಕ್ವೆಸ್ಟ್. ಓಕೆ, ಸೊ ಹೆಡರ್ಸ್ ಡಿಫೈನ್ ಮಾಡಾದಮೇಲೆ, ಸೊ ಈಗ ಏನು ಮಾಡಿದ್ದೀವಿ ಅಂತಂದರೆ ಹೆಡರ್ಸ್ ಡಿಫೈನ್ ಮಾಡಾಯಿತು. ಸೊ ಹೆಡರ್ಸ್ ಡಿಫೈನ್ ಮಾಡಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಏನಂದರೆ, ಸೊ ಇದು ಏನಿದೆ ಇದು ಫೆಚ್ ಮಾಡೋವರೆಗೂ ಕಾಯಬೇಕು. ಸೊ ಫಸ್ಟ್ ಆಫ್ ಆಲ್ ವಾಟ್ ಈಸ್ ಎಸಿಂಕ್ರೊನಸ್ ಜಾವಾಸ್ಕ್ರಿಪ್ಟ್ ಅಂತಂದರೆ, ಸೊ ಈಗ ಫಾರ್ ಎಕ್ಸಾಂಪಲ್ ಈ ಥರ ಏನೋ ನಾವು ಒಂದು ಕೋಡ್ನ ಬರೀತಾ ಇದ್ದೀವಿ ಅಂತಂದರೆ, ಫಸ್ಟ್ ಇಟ್ ವಿಲ್ ಎಕ್ಸಿಕ್ಯೂಟ್ ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಬಂದಾಗ ಇದು ಫೆಚ್ ಆಗೋ ನಮಗೆ ಅದು ಬರೋವರೆಗೂ ವೆಯ್ಟ್ ಮಾಡಬೇಕು. ಸೊ ನಾವು ಇದೇನು ಇದು ಎಸಿಂಕ್ರೊನಸ್ ಜಾವಾಸ್ಕ್ರಿಪ್ಟ್ ಏನು ಮಾಡುತ್ತೆ ಅಂತಂದರೆ, ಅದು ವೆಯ್ಟೇ ಮಾಡಲ್ಲ ಡೇಟಾ ಬರೋವರೆಗೂ. ಸೊ ಡೇಟಾ ಬರ್ತಿದೆಯಾ, ಓಕೆ ವಿಲ್ ವೆಯ್ಟ್, ಇದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರಲಿ ಅಂದ್ಬಿಟ್ಟು ನೆಕ್ಸ್ಟ್ ಸೆಟ್ ಆಫ್ ಕಮಾಂಡ್ಸ್ ಏನಿದೆ ಅದಕ್ಕೆ ಹೊರಟೋಗುತ್ತೆ. ಸೊ ಆ ಕೆಲಸ ಆಗಬಾರ್ದು. ಸೊ ಇಲ್ಲಿ ಏನು ಡೇಟಾ ಇದೆ ಅದು ಬರೋವರೆಗೂ ವಿ ಹ್ಯಾವ್ ಟು ವೆಯ್ಟ್ ಅಂತ ಅಂದರೆ, ಅವಾಗ ಏನು ಮಾಡಬೇಕು ಅಂತಂದರೆ, ಸೊ ದೆರ್ ಇಸ್ ಒನ್ ಮೆಥಡ್ ಟು ಮೇಕ್ ಇಟ್ ಏನಂತಾರೆ, ಸೊ ಫೆಚ್ ಆಗೋವರೆಗೂ ಕಾಯೋಕ್ಕೆ ಒಂದು ಮೆಥಡ್ ಇದೆ. ಸೊ ಅದೇನು ಅಂತಂದರೆ ದೆನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಪ್ರಾಮಿಸ್ ಅಂತ ಜಾವಾಸ್ಕ್ರಿಪ್ಟಲ್ಲಿ ಒಂದು ಪ್ರಾಮಿಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಆ ಪ್ರಾಮಿಸ್ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ವಿಲ್ ಯೂಸ್ ದೆನ್. ಸೊ ಈ ದೆನ್ ಏನು ಮಾಡುತ್ತೆ ಅಂತಂದರೆ, ಇಟ್ ವಿಲ್ ಮೇಕ್ ಶೋರ್ ದಟ್ ಇಟ್ ಈಸ್ ವೆಯ್ಟಿಂಗ್ ಫಾರ್ ದ ರೆಸ್ಪಾನ್ಸ್. ಏನು ರೆಸ್ಪಾನ್ಸ್ ಬರ್ತಿದೆ ಅಲ್ಲಿ ಅದು ವೆಯ್ಟ್ ಆಗಿ ಅದು ರೆಸ್ಪಾನ್ಸ್ ಬರೋವರೆಗೂ ಕಾದು ಆಮೇಲೆ ನೆಕ್ಸ್ಟ್ ಪಾರ್ಟ್ ಆಫ್ ದ ಕೋಡ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳೋ ಥರ ನೋಡ್ಕೊಳ್ತಾರೆ. ಸೊ ವಾಟ್ ಐ ಡು ಅಂತ ಹೇಳಿದ್ರೆ, ಅಲ್ಲಿ ಕ್ರಿಯೇಟ್ ಒಂದು ವೇರಿಯಬಲ್ ರೆಸ್ಪಾನ್ಸ್. ಸೊ ಈ ರೆಸ್ಪಾನ್ಸ್ ಏನಿದೆ ಇದು JSON ಫಾರ್ಮ್ಯಾಟಲ್ಲಿ ಇರುತ್ತೆ. ಸೊ response.json. ಓಕೆ, ಸೊ ಈ ರೆಸ್ಪಾನ್ಸ್ ಏನಿದೆ ದಿಸ್ ಇಸ್ ಅ ಕಾಲ್ ಬ್ಯಾಕ್ ಫಂಕ್ಷನ್. ಸೊ ಕಾಲ್ ಬ್ಯಾಕ್ ಫಂಕ್ಷನ್ಸ್ ಏನು ಅಂತ ಲೈಕ್ ಯು ಕ್ಯಾನ್ ಸರ್ಚ್ ಇನ್ ದ ಇಂಟರ್ನೆಟ್ ಆ್ಯಂಡ್ ಗೆಟ್ ಟು ನೋ. ಬಟ್ ಬೇಸಿಕ್ಕಾಗಿ ಅರ್ಥ ಮಾಡಿಸ್ಬೇಕು ಕಾಲ್ ಬ್ಯಾಕ್ ಫಂಕ್ಷನ್ನ ಅಂತಂದರೆ, ಒಂದು ಫಂಕ್ಷನ್ಗೆ ಇನ್ನೊಂದು ಫಂಕ್ಷನ್ನ ಪ್ಯಾರಾಮೀಟರಾಗಿ ಕೊಡ್ತಿದ್ದೀವಿ ಅಂತಂದರೆ ಅದನ್ನು ಕಾಲ್ ಬ್ಯಾಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಏನಂತಾರೆ, ಇನ್ನೊಂದೇನು ಹಾಕಿ, ಸೊ ಏನು ಡೇಟಾ ಇದೆ, ಸೊ ಆ ಡೇಟಾ ಏನಿದೆ ಅದನ್ನು results.div inner HTML. ಸೊ ಈ div ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಈ ರಿಸಲ್ಟ್ಸ್ div ಏನಿದೆ ಅದರದ್ದು ಇನ್ನರ್ HTML ಅಲ್ಲಿ ಏನು ಡೇಟಾ ಇದೆ ಅದನ್ನು ಬರಿಬೇಕು ನಾವು. ಸೊ I'll do that. ಸೊ ಡೇಟಾ ಸಾರಿ, ಸೊ ಆಮೇಲೆ ಈಸ್ ಈಕ್ವಲ್ ಟು ಎಂಟಿ ಸ್ಟ್ರಿಂಗ್. ಸೊ ಏನಿದ್ರೆ ಅದು ಖಾಲಿ ಮಾಡೋಕ್ಕೋಸ್ಕರ ಎಂಟಿ ಸ್ಟ್ರಿಂಗ್. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಥಿಂಗ್ ವಾಟ್ ಐ ವಿಲ್ ಡು ಅಂತ ಕೇಳಿದ್ರೆ, ಏನು ಡೇಟಾ ಏನಿದೆ ಅದನ್ನು ಬರೆದಾಯಿತು. ಬಟ್ ಇಫ್ data.length is greater than 0, ಓಕೆನಾ. ಸೊ ಏನಾದ್ರು ಡೇಟಾ ಬಂತು ಅಂತಂದರೆ, ಇಫ್ ದೆರ್ ಇಸ್ ಎನಿ ಡೇಟಾ, ಸೊ ಎನಿ ಡೇಟಾ ಅಂತಂದರೆ ಎಂಟಿ ಸರ್ಚಸ್ ಅಲ್ಲದೆ ಬೇರೆ ಏನಾದ್ರು ಡೇಟಾ ಇದೆ ಅಂತಂದರೆ ಅಂಥ ಟೈಮಲ್ಲಿ
ಏನು ಮಾಡಬೇಕು. ಸೊ ಡೇಟಾ ಡಾಟ್ ಫಾರ್ ಈಚ್. ಸೊ ಫಾರ್ ಈಚ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳಿದ್ರೆ, ಸೊ ಫಾರ್ ಎವ್ರಿ ಎಲಿಮೆಂಟ್ ಏನು ಡೇಟಾ ಜಾವಾಸ್ಕ್ರಿಪ್ಟಲ್ಲಿ ಬೇರೆ ಬೇರೆ ಥರ ಫಾರ್ ಲೂಪ್ ಇದೆ. ಫಾರ್ ಈಚ್ ಜಸ್ಟ್ ಫಾರ್ ಲೂಪ್ ಆ ಥರ. ಸೊ ಯು ಕ್ಯಾನ್ ಸರ್ಚ್ ದಟ್ ಇಫ್ ಯು ವಾಂಟ್. ಸೊ ಫಾರ್ ಈಚ್ ಲೂಪ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಿದ್ದೀವಿ ಅಂತಂದರೆ, ವಿ ಆರ್ ಮೇಕಿಂಗ್ ಶ್ಯೂರ್ ದಟ್ ಸ್ಟೂಡೆಂಟ್, ಸೊ ಏನು ಈಚ್ ಸ್ಟೂಡೆಂಟ್ದು ಏನು ಕೋರ್ಸ್ ಏನಿದೆ ಅದನ್ನು ವಿ ಆರ್ ರೈಟಿಂಗ್ ದಟ್. ಸೊ ಫಾರ್ ಈಚ್ ಸ್ಟೂಡೆಂಟ್, ಸೊ ಫಾರ್ ಈಚ್ ಸ್ಟೂಡೆಂಟ್ ವಾಟ್ ವಿ ಆರ್ ಡೂಯಿಂಗ್ ಅಂತ ಕೇಳಿದ್ರೆ, const student div is equal to document dot create. Okay, where is document dot create? So document dot create element ಏನು ಮಾಡುತ್ತೆ ಅಂತಂದರೆ, it will create an element for us. So it will create a div. So empty ಏನೋ ಇಲ್ಲಿ ಏನೋ ಡೇಟಾ ಬರಲಿಲ್ಲ ಅಂತಂದರೆ ಎಲಿಮೆಂಟ್ ಕ್ರಿಯೇಟ್ ಆಗಬಾರ್ದು. ಏನಾದ್ರು ಡೇಟಾ ಬಂದರೆ ಮಾತ್ರ ಎಲಿಮೆಂಟ್ ಕ್ರಿಯೇಟ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ದೀವಿ, ಇಫ್ ಡೇಟಾ ಡಾಟ್ ಲೆಂತ್ ಗ್ರೇಟರ್ ದೆನ್ 0 ಇದ್ದರೆ ಅವಾಗ ಇದು ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಸೊ ಒಂದು ಡಿವ್ನ ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂತಂದರೆ, ಸೊ ಈ ಸ್ಟೂಡೆಂಟ್ ಡಿವ್ ಇದೆಯಲ್ಲ, ಸ್ಟೂಡೆಂಟ್ ಡಿವ್ ಡಾಟ್ ಇನ್ನರ್ HTML. ಸೊ ಇನ್ನರ್ HTML. ಸೊ ಈ ಇನ್ನರ್ HTML ಅಂದರೆ ಬೇಸಿಕಲಿ ಇದ್ರೊಳಗಡೆ ಏನು HTML ಬರೀಬೇಕು ಅದನ್ನು ಇನ್ನರ್ HTML ಅಂತ ಕರಿತೀವಿ. ಸೊ ಅದನ್ನು ಅದನ್ನು ಹೇಗೆ ಅಂತಂದರೆ, ಸೊ ವಾಟ್ ವಿಲ್ ಡೂ ಅಂತ ಹೇಳಿದ್ರೆ, ಸೊ ಇನ್ ಕೋಡ್ಸ್ ವಿಲ್ ರೈಟ್, ಸೊ ಸ್ಟ್ರಾಂಗ್ ಅನ್ನೋ ಒಂದು ಕೀವರ್ಡ್ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಮೇಕ್ ದ ಥಿಂಗ್ಸ್ ಬೋಲ್ಡ್. ಸೊ ಏನೇನಿದೆ ಅದನ್ನು ಬೋಲ್ಡ್ ಮಾಡ್ಬೋದು. ನೆಕ್ಸ್ಟ್ ಏನಂದರೆ ಡಾಲರ್, ಸೊ ಸ್ಟೂಡೆಂಟ್ ಡಾಟ್ ನೇಮ್. ಸೊ ಸ್ಟೂಡೆಂಟ್ ನೇಮ್ ಏನಿದೆ ಆ ಸ್ಟೂಡೆಂಟ್ ನೇಮ್ ಬರಬೇಕು ಜೊತೆಗೆ. ಸೊ ಇದನ್ನು ಸ್ಟ್ರಾಂಗ್ ಟ್ಯಾಗ್ ಇಲ್ಲಿಗೆ ಬರೀ ಸ್ಟೂಡೆಂಟ್ ನೇಮ್ ಮಾತ್ರ ಬೋಲ್ಡಾಗಿ ಬರಬೇಕು, ಇನ್ನು ಬೇರೆದೆಲ್ಲ ಇಟ್ ಶುಡ್ ನಾಟ್ ಕಮ್ ಬೋಲ್ಡ್. ನೆಕ್ಸ್ಟ್ ಏನಂತಾರೆ, ಅಲ್ಲಿ ಪುಟ್ಟ BR ಟ್ಯಾಗ್. ಸೊ ನೆಕ್ಸ್ಟ್ ಲೈನಲ್ಲಿ ಬರಲಿ ಅಂತ. ಸೊ BR ಟ್ಯಾಗಲ್ಲಿ ಆದಮೇಲೆ ಏನಾಗ್ತೀನಿ ಅಂದರೆ ಕೋರ್ಸಸ್ ಅಂತ ಹಾಕ್ತೀನಿ. ಸೊ ಈ ಕೋರ್ಸಸಲ್ಲಿ ಏನು ಬರಬೇಕು ಅಂತ ಕೇಳಿದ್ರೆ, ಸೊ ಏನು ಅವ್ರ ಸ್ಟೂಡೆಂಟ್ಸ್ ಯಾವ್ಯಾವ ಕೋರ್ಸಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಸೊ ಅದೆಲ್ಲ ಬರಬೇಕು. ಸೊ ಸ್ಟೂಡೆಂಟ್ ಡಾಟ್ courses dot join, sorry dot join. Okay, so how will we join that ಅಂತ ಕೇಳಿದ್ರೆ, ವಿತ್ ಅ ಕಾಮಾ. ಸೊ ಕೋಟ್ಸಲ್ಲಿ ಕೊಡಬೇಕು ಕಾಮನ. ಸೊ ಕಾಮೆಯಿಂದ ಜಾಯಿನ್ ಮಾಡಿ ವಾಟ್ ವಿ ಆರ್ ಡೂಯಿಂಗ್ ಅಂದರೆ ವಿ ಆರ್ ಕ್ಲೋಸಿಂಗ್ ದಿಸ್. ಸೊ ಇದಿಷ್ಟೆಲ್ಲ ಆದಮೇಲೆ ಸೊ ಇದೇನು ಬಂದಿದೆ, ಸೊ ವಾಟ್ ವಿಲ್ ಡೂ ಅಂತ ಕೇಳಿದ್ರೆ, ರಿಸಲ್ಟ್ಸ್ ಡಿವ್ ಇದೆಯಲ್ಲ, ಸೊ ಈ ರಿಸಲ್ಟ್ಸ್ ಡಿವ್ಗೆ ವಿ ಆರ್ ಅಪೆಂಡಿಂಗ್ ದಿಸ್ ಚೈಲ್ಡ್. ಸೊ append child. So this is one more ಒಂದು HTML ಏನು ಡಾಕ್ಯುಮೆಂಟ್ ಇದೆ, ಅದರಲ್ಲಿ ನೀವು ಫ್ಲೋ ನೋಡಿದ್ರೆ ಪೇರೆಂಟ್ ಚೈಲ್ಡ್, ನಾಟ್ ಪೇರೆಂಟ್ ಚೈಲ್ಡ್, ಪೇರೆಂಟ್ ಫಸ್ಟ್ ಚೈಲ್ಡ್ ಸೆಕೆಂಡ್ ಚೈಲ್ಡ್ ಅಂತ ಹೇಗೆ ನಾವು ನಮ್ಮ HTMLನ ಡಿವೈಡ್ ಮಾಡ್ತೀವಿ ಅದೇ ಥರ. ಸೊ ಇದನ್ನು ಒಂದು ಚೈಲ್ಡಾಗಿ ಅಪೆಂಡ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಸೊ ಏನನ್ನ ಅಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಟೂಡೆಂಟ್ ಡಿವ್ನ ಅಪೆಂಡ್ ಮಾಡಬೇಕು. ಓಕೆ, ಸೊ ಸ್ಟೂಡೆಂಟ್ ಡಿವ್ನ ಅಪೆಂಡ್ ಮಾಡಬೇಕು. ಸೊ ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಏನು ಬಂದಿಲ್ಲ ಅಂತಂದರೆ, ಸೊ ಇಫ್ ಡೇಟಾ ಡಾಟ್ ಲೆಂತ್ ಇಟ್ ಈಸ್ ಗ್ರೇಟರ್ ದೆನ್ 0. ಸೊ ಇನ್ ಕೇಸ್ ಏನು ಬಂದಿಲ್ಲ ಅಂತಂದರೆ ಅಂಥ ಟೈಮಲ್ಲಿ ಏನು ಅಂತಂದರೆ ರಿಸಲ್ಟ್ಸ್, ವೈಸ್ ದಿಸ್ ಡಿಕ್ಲರೇಷನ್, ಓಕೆ ವಿಲ್ ಫಿಕ್ಸ್ ದಟ್ ಆಫ್ಟರ್ವರ್ಡ್. ಸೊ ಏನು ಸ್ಟೂಡೆಂಟ್ಸ್ ಬಂದಿಲ್ಲ ಅಂತಂದರೆ, ಸೊ ಇನ್ನರ್ HTML ಏನಿದೆ ಅದರಲ್ಲಿ ಏನು ಬರಬೇಕು ಅಂತ ಕೇಳಿದ್ರೆ, ಸೊ ಒಂದು ಪ್ಯಾರಾಗ್ರಾಫ್ ಟ್ಯಾಗ್ ಹಾಕ್ತೀನಿ ಕೋಡ್ಸಲ್ಲಿ, ನೋ ಸ್ಟೂಡೆಂಟ್ ಫೌಂಡ್ ಅಂತ ಬರಬೇಕು. ಓಕೆ, ನೋ ಸ್ಟೂಡೆಂಟ್ ಫೌಂಡ್ ಅಂತ ಬರಬೇಕು. ಆ್ಯಂಡ್ ಸೊ ಎಲ್ಸ್ ಏನಕ್ಕೆ ಎರರ್ ಬರ್ತಿದೆ, ಲೆಟ್ ಮೀ ಸಿ. ಎಲ್ಸ್ ಡಿಕ್ಲರೇಷನ್ ಆರ್ ಸ್ಟೇಟ್ಮೆಂಟ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಫಾರ್ ಈಚ್ ದಿಸ್ ಇಸ್ ಕ್ಲೋಸ್ಡ್. Okay, we have not closed the for each loop thing. So yeah, now the error is gone. So okay, we'll fix this paragraph error afterwards. So ಇನ್ನರ್ HTML ಅಲ್ಲಿ ಏನು ಹಾಕಿದ್ದೀವಿ ಅಂದರೆ, ನೋ ಸ್ಟೂಡೆಂಟ್ಸ್ ಫೌಂಡ್ ಅಂತ ಬರಬೇಕು ಅಂತ ಹಾಕಿದ್ದೀವಿ ಇನ್ ಕೇಸ್ ಯಾವುದು ಸ್ಟೂಡೆಂಟ್ ಸಿಗಲಿಲ್ಲ ಅಂತಂದರೆ. ಸೊ ಇಫ್ ನೋ ಸ್ಟೂಡೆಂಟ್ಸ್ ಆರ್ ಫೌಂಡ್. ಓಕೆ, ಸೊ ವಿ ಆರ್ ಕ್ಲೋಸಿಂಗ್ ದಿಸ್ ಎಲ್ಸಲ್ಲಿ ಇಷ್ಟೇ, ಇನ್ನೇನೂ ಇಲ್ಲ. ಸೊ
did we close this? So ಇಲ್ಲಿಂದ ಓಕೆ, ಸೊ ದಿಸ್ ಇಸ್ ಇದ್ರದ್ದು ಡೇಟಾದ. ಓಕೆ ಫೈನ್. ಸೊ ಇದಾದಮೇಲೆ ನೆಕ್ಸ್ಟ್ ವಾಟ್ ವಿ ನೀಡ್ ಟು ಡೂ ಅಂತ ಹೇಳಿದ್ರೆ, ಸೊ ಇಲ್ಲಿ ಡಾಟ್ ಕ್ಯಾಚ್. ಸೊ ಏನಾರು ಎರರ್ಸ್ ಇತ್ತು, ಏನಾರು ಎರರ್ ಬಂತು ಅಂತಂದರೆ, ಸೊ ಏನಾರು ಎರರ್ ಬಂತು ಅಂತ ಹೇಳಿದ್ರೆ ವಾಟ್ ವಿಲ್ ಡೂ ಅಂತ ಹೇಳಿದ್ರೆ, ಸೊ ರಿಸಲ್ಟ್ಸ್ ಡಾಟ್ ಡಿವ್ ಇನ್ನರ್ HTML. ಸೊ ಏನಂತ ಹೇಳೋಣ ಅಂತಂದರೆ, ಸೊ ಒಂದು ಪ್ಯಾರಾಗ್ರಾಫ್ ಹಾಕಿ ಎರರ್ ಫೆಚಿಂಗ್ ಡೇಟಾ ಅಂತ ಹೇಳ್ಬೋಣ. ಸೊ ಏನಾರು ಬೇರೆ ಏನಾರೋ ಎರರ್ ಬರಲಿ, ಸೊ ವಿ ಕುಡ್ ನಾಟ್ ಫೆಚ್ ದ ಡೇಟಾ, ಎರರ್ ಆಗ್ತಿದೆ ಡೇಟಾ ಫೆಚ್ ಮಾಡೋಕ್ಕೆ ಅಂತ ವಿಲ್ ಟೆಲ್ ದಟ್. ಸೊ ಇದನ್ನೊಂದು ಪ್ಯಾರಾಗ್ರಾಫ್ ಟ್ಯಾಗಲ್ಲಿ ಹಾಕೋಣ. ಸೊ ದಟ್ ಇಸ್ ಡನ್. ಸೊ ಇದಾದಮೇಲೆ ಸೊ ದಿಸ್ ಇಸ್ ಡನ್. ಸೊ ನೆಕ್ಸ್ಟ್ ಥಿಂಗ್ ಏನಂತಂದರೆ, ಏನಾರು ಎರರ್ ಬಂತಂದರೆ ವಿ ಕ್ಯಾನ್ ಕ್ಯಾಚ್ ದಟ್. ಸೊ ಎರರ್ ಬಂದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ, ಸೊ we'll put one else here. Okay, not here actually. One second, let me check ಯಾವ ಇದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ. Okay, so it is saying that we have not closed this function ಅಂತ ಹೇಳ್ತಾ ಇದೆ. So okay, so one thing what okay, so I think we have given one extra thing. So ಇದನ್ನ ಇಲ್ಲಿ ಕ್ಲೋಸ್ ಮಾಡಿ ವಿಲ್ ರಿಮೂವ್ ದಿಸ್. ಸೊ ಐ ಥಿಂಕ್ ಎರರ್ಸ್ ಆರ್ ಫಿಕ್ಸ್ಡ್. ಎರರ್ ಫಿಕ್ಸ್ ಆಗಿದೆ. ಸೊ ನೆಕ್ಸ್ಟ್ ಏನಂತಂದರೆ, ಏನು ಕ್ಯಾಚ್ ಬ್ಲಾಕ್ ಕಂಪ್ಲೀಟ್ ಆಯಿತು. ಸೊ ಕ್ಯಾಚ್ ಬ್ಲಾಕ್ ಆದಮೇಲೆ ವಾಟ್ ವಿ ನೀಡ್ ಟು ಡೂ ಅಂತ ಹೇಳಿದ್ರೆ, ಸೊ ವಿಲ್ ಪುಟ್ ಒನ್ ಎಲ್ಸ್ ಕಂಡೀಷನ್ ಹಿಯರ್. ಸೊ ಎಲ್ಸ್ ಕಂಡೀಷನ್ ಮೇಲೆ ಏನು ಅಂತಂದರೆ, ಈ ಎಲ್ಸ್ ಯಾವುದಿರೋದು ಅಂತ ಫಸ್ಟ್ ನೀವು ಥಿಂಕ್ ಮಾಡ್ತಿದ್ರೆ, ಸೊ ಕ್ವೆರಿ ಡಾಟ್ ಲೆಂತ್ ಗ್ರೇಟರ್ ದ್ಯಾನ್ 0 ಇದೆಯಲ್ಲ, ಸೊ ಅದಿದ್ರೆ. ಸೊ ಏನು ಸರ್ಚ್ ಮಾಡಿಲ್ಲ ಅಂತಂದರೆ, ಸೊ ರಿಸಲ್ಟ್ಸ್ ಡಾಟ್ ಡಿವ್ ಅಲ್ಲಿ ಏನಿರಬೇಕು, ಸೊ ರಿಸಲ್ಟ್ಸ್ ಡಾಟ್ ಡಿವ್ ಡಾಟ್ ಇನ್ನರ್ HTML ಅದರಲ್ಲಿ ಏನಿರಬೇಕು ಅಂತ ಕೇಳಿದ್ರೆ, ಸೊ ಎಂಟಿ ಸ್ಟ್ರಿಂಗ್ ಇರಬೇಕು ಅಷ್ಟೇ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಜಾವಾಸ್ಕ್ರಿಪ್ಟ್. ಸೊ ಜಾವಾಸ್ಕ್ರಿಪ್ಟ್ ಮತ್ತು ನಮ್ಮ ಏನು ಟೆಂಪ್ಲೇಟ್ ಬರೆಯೋದಿದೆ ಅಷ್ಟು ಮುಗೀತು. ಸೊ ಆ್ಯಂಡ್ ದಿಸ್ ಇಸ್ ಫೇರ್ಲಿ ಈಸಿ. ಸೊ ಜಾಸ್ತಿ ಏನೂ ಇಲ್ಲ. ಸೊ ಒಂದು ಫ್ಲೋ ಹೇಗೆ ಹೋಗ್ತಿದೆ ಅಂತ ನಿಮ್ಗೆ ಅರ್ಥ ಆದರೆ ದೆನ್ ಯು ಕ್ಯಾನ್ ಡೂ ದಿಸ್ ಪ್ರಿಟಿ ಈಸಿಲಿ. ಓಕೆ, ಸೊ ಏನು ಒಂದು ಡಾಕ್ಯುಮೆಂಟ್ ಇವೆಂಟ್ ಲಿಸ್ನರ್ ಆಗ್ತಿದ್ದೀರಾ, ಎಲ್ಲ ಕಂಟೆಂಟ್ ಲೋಡ್ ಆಗೋವರೆಗೂ ಯು ಆರ್ ವೇಟಿಂಗ್. ಸೊ ಎಲ್ಲ ಕಂಟೆಂಟ್ ಲೋಡ್ ಆದಮೇಲೆ ವಾಟ್ ಯು ಆರ್ ಡೂಯಿಂಗ್ ಅಂತ ಕೇಳಿದ್ರೆ, ಯು ಆರ್ ಗೆಟಿಂಗ್ ದ ಏನು ಡೇಟಾ ಇದೆ ಸರ್ಚ್ ಇನ್ಪುಟ್ ಮತ್ತು ರಿಸಲ್ಟ್ಸಲ್ಲಿ ಏನು ಡೇಟಾ ಇದೆ ಅದನ್ನು ಫೆಚ್ ಮಾಡ್ತಾ ಇದ್ದಾರೆ ಗೆಟ್ ಎಲಿಮೆಂಟ್ ಬೈ ID ಮೆಥಡ್ ಯೂಸ್ ಮಾಡ್ಕೊಂಡು. ಸೊ ID ಯಾವುದು ಅಂತಂದರೆ ಸರ್ಚ್ ಇನ್ಪುಟ್ಗೆ ಸರ್ಚ್ ಇನ್ಪುಟ್ ID, ರಿಸಲ್ಟ್ಸ್ ಕ್ಲಾಸ್ಗೆ ರಿಸಲ್ಟ್ಸ್ ID. ಸಾರಿ, ನಾಟ್ ರಿಸಲ್ಟ್ಸ್ ಅನ್ನೋ ಏನು ಡಿವ್ ಇದೆ ಇದಕ್ಕೆ ಕ್ಲಾಸ್ ಏನು ಅಂತ ಹೇಳಿದ್ರೆ ಇದು. ಓಕೆ, ರಿಸಲ್ಟ್ಸ್ ಅನ್ನೋದು ಫೈನ್. ನೆಕ್ಸ್ಟ್ ಏನಂತಂದರೆ ವಿ ಆರ್ ಆ್ಯಡಿಂಗ್ ಅ ಲಿಸ್ನರ್. ಸೊ ನಾವೇನಾದ್ರು ಟೈಪ್ ಮಾಡಿದ್ರೆ ಅದು ಟೈಪ್ ಆಗಿದೆ ಅಂತ ಗೊತ್ತಾಗಬೇಕು, ಅದಕ್ಕೆ ಕೀಯಪ್ ಅನ್ನೋ ಲಿಸ್ನರ್ ಯೂಸ್ ಮಾಡಿಕೊಂಡು ದೆನ್ ವಿ ಆರ್ ಟೆಲ್ಲಿಂಗ್ ಏನಾದ್ರು ಸರ್ಚ್ ಮಾಡಿದ್ರೆ ಏನಾಗಬೇಕು, ಅಕಸ್ಮಾತ್ ಏನು ಸರ್ಚ್ ಮಾಡಿದಾಗ ಸಿಗಲಿಲ್ಲ ಅಂದರೆ ಏನಾಗಬೇಕು ಅಂತ ಹೇಳ್ತಾ ಇದ್ದೀವಿ. ದ್ಯಾಟ್ಸ್ ಇಟ್. ಓಕೆ, ಸೊ ಇದಿಷ್ಟು ಬರ್ದಾದ್ಮೇಲೆ ವಿಲ್ ಸ್ಟಾರ್ಟ್ ರೈಟಿಂಗ್ ವ್ಯೂಸ್. ಸೊ ವ್ಯೂಸ್ ಬರೆಯೋಕ್ಕೆ ಶುರು ಮಾಡೋಣ. ಆ್ಯಂಡ್ ವ್ಯೂಸ್ ಇಸ್ ಆಲ್ಸೋ ಫೇರ್ಲಿ ಸಿಂಪಲ್, ಜಾಸ್ತಿ ಏನೂ ಇಲ್ಲ ವ್ಯೂಸಲ್ಲಿ. ಸೊ ಫಸ್ಟ್ ಥಿಂಗ್ ವಾಟ್ ವಿ ನೀಡ್ ಟು ಡೂ ಅಂತ ಕೇಳಿದ್ರೆ, ವಿ ವಿಲ್ ಕ್ರಿಯೇಟ್ ಆರ್ ವ್ಯೂಸ್. ಫಸ್ಟ್ ಥಿಂಗ್ ವ್ಯೂಸ್ ಕ್ರಿಯೇಟ್ ಮಾಡೋಣ. ನೆಕ್ಸ್ಟ್ ಏನಂತಂದರೆ ವಿ ನೀಡ್ ಟು ಇಂಪೋರ್ಟ್ ಥಿಂಗ್ಸ್ ಫಸ್ಟ್ ಅದಕ್ಕಿಂತ ಮುಂಚೆ. ಸೊ ಫಸ್ಟ್ ಥಿಂಗ್ ಏನು ಇಂಪೋರ್ಟ್ ಮಾಡ್ಕೊತೀನಿ ಅಂತ ಕೇಳಿದ್ರೆ, ನಾನು JSON ರೆಸ್ಪಾನ್ಸ್ ಇಂಪೋರ್ಟ್ ಮಾಡ್ಕೊಂಡ್ಬಿಡ್ತೀನಿ ಜಾಂಗಿಂದ. ಸೊ HTTP ಇಂಪೋರ್ಟ್ JSON ರೆಸ್ಪಾನ್ಸ್. ಮತ್ತು ಇನ್ನೊಂದು ಏನಂತಾರೆ, ಸೊ ನಾವೇನು ಮಾಡೆಲ್ಸ್ ಬರ್ತಿದ್ದೀವಿ ಅದರಿಂದ ಇಲ್ಲಿ ಇಂಪೋರ್ಟ್ ಸ್ಟೂಡೆಂಟ್ ಮಾಡೆಲ್ ಏನಿದೆ ಅದನ್ನು ಇಂಪೋರ್ಟ್ ಮಾಡ್ಕೊತೀನಿ, ಬಿಕಾಸ್ ಸ್ಟೂಡೆಂಟ್ ಮಾಡೆಲ್ ಇಸ್ ಮೋರ್ ದೆನ್ ಎನಫ್. ಸೊ ಬೇಕು ಅಂತಂದರೆ ಕೋರ್ಸ್ ಮಾಡೆಲ್ನ ಇಂಪೋರ್ಟ್ ಮಾಡ್ಕೋಬೋದು, ಬಟ್ ಐ ಡೋಂಟ್ ಸಿ ಎನಿ ರಿಕ್ವೈರ್ಮೆಂಟ್ ಹಿಯರ್. ಸೊ ನೆಕ್ಸ್ಟ್ ಏನಂತಂದರೆ ಐ ವಿಲ್ ರೈಟ್ ದ ಫಂಕ್ಷನ್. ಸೊ ಡೆಫ್, ಸೊ ಫಾರ್ ದ ಫಂಕ್ಷನ್ ನೇಮ್ ವಾಟ್ ಐ ವಿಲ್ ಡೂ ಅಂತ ಕೇಳಿದ್ರೆ ಐ ವಿಲ್ ಗೆಟ್ ಇಟ್ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಸೊ ನಾನು ಏನು ಮುಂಚೆ URLs.py ಹಾಕಿದ್ದೆ ಅದೇ ಫಂಕ್ಷನ್ ನೇಮನ್ನು ತೊಗೊತೀನಿ. ಸೊ ದ್ಯಾಟ್ ವೇ URLs.py ಏನೋ ಎರರ್ಸ್ ರೈಸ್ ಆಗಲ್ಲ. ಓಕೆ, ಸೊ ವ್ಯೂಸ್ ಆ್ಯಂಡ್ ವಾಟ್ ಈಸ್ ದ ಪ್ಯಾರಾಮೀಟರ್ ಅಂತ ಕೇಳಿದ್ರೆ HTTP ರಿಕ್ವೆಸ್ಟ್. ಸೊ ಇಫ್ request dot
method is equal to get and request dot headers dot get. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ರಿಕ್ವೆಸ್ಟ್ ಮೆಥಡ್ ಗೆಟ್ಟಾ ಇಲ್ವಾ ಅಂತ ಸರ್ಚ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ ರಿಕ್ವೆಸ್ಟ್ ಏನು ಮಾಡಿದ್ದೀವಿ ಮೆಥಡ್ ಅದರಲ್ಲಿ ಹೆಡರಲ್ಲಿ ಏಜಾಕ್ಸ್ ರಿಕ್ವೆಸ್ಟ್ ಇದೆಯಾ ಅಲ್ವಾ ಅಂತ ಸರ್ಚ್ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ವಾಟ್ ವಿ ಆರ್ ಡೂಯಿಂಗ್. ಓಕೆ, ಸೊ ಇದರಲ್ಲಿ ಏನಂತಂದರೆ ನಾವೇನಲ್ಲಿ ಎಕ್ಸ್ ರಿಕ್ವೆಸ್ಟೆಡ್ ವಿತ್ ಅಂತ ಏನು ಇದರಲ್ಲಿ ಬರೆದಿದ್ವಲ್ಲ ಸರ್ಚ್ ಸ್ಟೂಡೆಂಟ್ಸಲ್ಲಿ. ಸೊ ವೇರ್ ಇಸ್ ಇಟ್, ಹಿಯರ್. ಸೊ ಈ ಹೆಡರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ requested with, so x requested with is equal to XML HTTP request ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಸೊ XML HTTP request. ಸೊ ಇಫ್ ಇಟ್ ಈಸ್ ಇವೆರಡು ಮ್ಯಾಚ್ ಆಯಿತು ಅಂತಂದರೆ ವಾಟ್ ವಿ ನೀಡ್ ಟು ಡೂ, ಸೊ ವಿ ನೀಡ್ ಟು ರೈಟ್ ಅ ಕ್ವೈರಿ. ಸೊ ಇಲ್ಲಿ ನಾನು ಕ್ವೈರಿ ಅಂತಲೇ ಡೈರೆಕ್ಟಾಗಿ ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಕ್ವೈರಿ ಈಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಗೆಟ್ ಕ್ವೈರಿ. ಸೊ QUERY. ಸೊ ಈ ಕ್ವೈರಿನ ಫೆಚ್ ಮಾಡ್ತಾ ಇದ್ದೀವಿ. ಸೊ ಈ ಕ್ವೈರಿನ ಫೆಚ್ ಮಾಡಾದಮೇಲೆ ಓಕೆ, ಸೊ ಇಫ್ ಕ್ವೈರಿಯಲ್ಲಿ ಏನಾದ್ರು ಬಂತು ಅಂತಂದರೆ, ಸೊ ಸ್ಟೂಡೆಂಟ್ಸ್ is equal to student dot objects dot filter. ಸೊ ಏನಲ್ಲಿ ಕ್ವೈರಿಯಲ್ಲಿ ಏನು ನೇಮ್ ಬಂದಿದೆ, ಸೊ ಆ ಕ್ವೈರಿಯಿಂದ ಏನು ಮಾಡಬೇಕು ಅಂತಂದರೆ, ಸೊ ಸ್ಟೂಡೆಂಟ್ಸ್ ಏನು ನಮ್ಮ ಸ್ಟೂಡೆಂಟ್ ಟೇಬಲಲ್ಲಿ ಏನೇನು ಆಬ್ಜೆಕ್ಟ್ಸ್ ಅಂದರೆ ಸ್ಟೂಡೆಂಟ್ಸ್ ಏನೇನಿದ್ದಾರೆ, ಸೊ ಅವ್ರ ನೇಮ್ನ ನಾವು ಫಿಲ್ಟರ್ ಮಾಡ್ತಾ ಇದ್ದೀವಿ. ಸೊ name _ I contains is equal to QUERY query. ಓಕೆ, ಸೊ I contains query. ಸೊ ಈ I contains query ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಸೊ ವಿ ಆರ್ ಮೇಕಿಂಗ್ ದಿಸ್ ಕೇಸ್ ಇನ್ಸೆನ್ಸಿಟಿವ್. ಸೊ ಅವರು ಕ್ಯಾಪಿಟಲ್ ಲೆಟರ್ಸ್ ಎಲ್ಲರೂ ಸರ್ಚ್ ಮಾಡಲಿ, ಸ್ಮಾಲ್ ಲೆಟರ್ಸ್ ಎಲ್ಲರೂ ಸರ್ಚ್ ಮಾಡಲಿ, ವಾಟ್ ಎವರ್ ಹೇಗೆ ಸರ್ಚ್ ಮಾಡಿದ್ರು ನೋ ಪ್ರಾಬ್ಲಮ್. ಸೊ ನಮಗೆ ನೇಮ್ ಮ್ಯಾಚ್ ಆಗಬೇಕಷ್ಟೇ ಅನ್ನೋದು ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರ ವಿ ಆರ್ ಮೇಕಿಂಗ್ ದಿಸ್ ಕೇಸ್ ಇನ್ಸೆನ್ಸಿಟಿವ್. ಅದಕ್ಕೋಸ್ಕರ ನೇಮ್ _ I contains ಅಂತ ಮಾಡ್ತಾ ಇದ್ವಿ. ಸೊ ದಟ್ ಟು ಮೇಕ್ ದಟ್ ಇನ್ಸೆನ್ಸಿಟಿವ್ ಆ್ಯಂಡ್ ವಿ ಆರ್ ಪ್ರೀಫೆಚಿಂಗ್ ದಿಸ್. ಸೊ ಮುಂಚೆನೇ ಪ್ರೀಫೆಚ್ ಮಾಡ್ತಾ ಇದ್ದೀವಿ. ಸೊ ಪ್ರೀಫೆಚ್ ರಿಲೇಟೆಡ್ ಎಲ್ಲಿಂದ ಅಂತಂದರೆ ಕೋರ್ಸಸ್ಸಿಂದ. ಸೊ ಕೋರ್ಸಸ್, ಸೊ ಅದನ್ನು ವಿಲ್ ಚೆಕ್ ದಟ್ ನೇಮ್. ಸೊ ಕೋರ್ಸಸ್ ಅಂತಲೇ ಮಾಡಿದ್ದೀವಿ. ಸೊ ವಿಲ್ ಡೂ ದ್ಯಾಟ್. ಸೊ ಕೋರ್ಸಸ್ ಅಂತ ಆದಮೇಲೆ ನೆಕ್ಸ್ಟ್ ಇದರಲ್ಲಿಂದ ಏನು ವ್ಯಾಲ್ಯೂಸ್ ಫೆಚ್ ಆಗಬೇಕು ಅಂತಂದರೆ, ಒಂದು ID ಫೆಚ್ ಆಗಬೇಕು. ಸೊ ID, ಇನ್ನೊಂದು ನೇಮ್ ಫೆಚ್ ಆಗಬೇಕು. ಸೊ ದಿಸ್ ನೇಮ್ ಶುಡ್ ಆಲ್ಸೋ ಬಿ ಇನ್ ಕೋಟ್ಸ್. ಮತ್ತು ಇನ್ನೊಂದು ಏನು ಫೆಚ್ ಆಗಬೇಕು ಅಂತ ಹೇಳಿದ್ರೆ ಕೋರ್ಸ್ ನೇಮ್. ಸೊ ಕೋರ್ಸಸ್ _ ನೇಮ್. ಓಕೆ, ಇದಿಷ್ಟು ಫೆಚ್ ಆಗಬೇಕು. ನೆಕ್ಸ್ಟ್ ಏನಂತಾರೆ, ಸ್ಟೂಡೆಂಟ್ ಡೇಟಾ ಅಂತ ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡ್ಕೊತೀನಿ. ಸೊ ಸ್ಟೂಡೆಂಟ್ ಡೇಟಾ ಇಸ್ ಈಕ್ವಲ್ ಟು ಒಂದು ಡಿಕ್ಷನರಿ ಕ್ರಿಯೇಟ್ ಮಾಡ್ತೀನಿ. ಸೊ ನಂದು ಏನು ಡೇಟಾ ಬರುತ್ತೆ ಅದನ್ನು ಇದಕ್ಕೆ ಅಪೆಂಡ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಫಾರ್ ಸ್ಟೂಡೆಂಟ್ ಇನ್ ಸ್ಟೂಡೆಂಟ್ಸ್, ಸೊ ಏನು ಇಲ್ಲಿ ಏನೇನು ಆಬ್ಜೆಕ್ಟ್ಸ್ ಬಂದಿರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ನಾನು ಆಲಿಸ್ ಅಂತ ಸರ್ಚ್ ಮಾಡಿದ್ರೆ ಆಲಿಸ್ದು ಎಲ್ಲ ಡೇಟಾ ಬಂದಿರುತ್ತಲ್ಲ ಇದರಲ್ಲಿ. ಸೊ ಈಗ ಮಲ್ಟಿಪಲ್ ಆಲಿಸ್ ಅಂದರೆ ಒಂದು 2-3 ಜನ ಆಲಿಸ್ ಇದ್ದರೆ, ಸೊ ಪ್ರತಿಯೊಂದು ಆಲಿಸ್ದು ಫೆಚ್ ಮಾಡೋಕ್ಕೆ ಇಲ್ಲಿ ಹೇಳ್ತಾ ಇದ್ದೀವಿ ನಾವು. ಓಕೆ, ಸೊ ಫಾರ್ ಸ್ಟೂಡೆಂಟ್ ಇನ್ ಸ್ಟೂಡೆಂಟ್ಸ್, ಸ್ಟೂಡೆಂಟ್ _ ID is equal to student of ID. ಸೊ ನಾವು ಸ್ಟೂಡೆಂಟ್ ಐಡಿನ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ ಅಂತಂದರೆ ಸ್ಟೂಡೆಂಟ್ ಐಡಿಯನ್ನು ಒಂದು ವೇರಿಯೇಬಲ್ ಸ್ಟೋರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಫ್ ದಿಸ್ ಸ್ಟೂಡೆಂಟ್ ID, ಸೊ ಸ್ಟೂಡೆಂಟ್ ID ಏನಿದೆ ಇದು, ಇಫ್ ದಿಸ್ ಸ್ಟೂಡೆಂಟ್ ID ನಾಟ್ ಇನ್ ಸ್ಟೂಡೆಂಟ್ ಡೇಟಾ. ಸೊ ಈ ಸ್ಟೂಡೆಂಟ್ ID ಏನಿದೆ, ಇಲ್ಲಿ ಏನು ಸ್ಟೂಡೆಂಟ್ ID ಬರುತ್ತೆ, ಈಗ ಸ್ಟೂಡೆಂಟ್ ಆಫ್ 1 ಅಂತ ಬರ್ಬೋದು, ಅಥವಾ ಈಗ ಮಲ್ಟಿಪಲ್ ಆಲಿಸಸ್ ಇದ್ದರೆ ಸ್ಟೂಡೆಂಟ್ ಆಫ್ 1 ಆಲಿಸ್ A ಬರ್ತದೆ, ನೆಕ್ಸ್ಟ್ ಸ್ಟೂಡೆಂಟ್ ಆಫ್ 2 ಆಲಿಸ್ B ಬರ್ಬೋದು. ಓಕೆ, ಸೊ ಫಾರ್ ಎವ್ರಿ ಸ್ಟೂಡೆಂಟ್ ಮಾಡ್ತಿರೋದು. ಸೊ ಇನ್ ಕೇಸ್ ಈ ಸ್ಟೂಡೆಂಟ್ ID ಏನು ಬರುತ್ತೆ ಅದು ಈ ಸ್ಟೂಡೆಂಟ್ ಡೇಟಾ ಅನ್ನೋ ಒಂದು ಡಿಕ್ಷನರಿ ಇಲ್ಲ ಅಂತಂದರೆ, ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಸೊ ವಿ ನೀಡ್ ಟು
just simply student data of student ID. So student data of student ID is equal to, so ಏನು ಮಾಡಬೇಕು, ಸ್ಟೂಡೆಂಟ್ ಡೇಟಾ ತೊಗೊಂಡು ಯಾವ ಐ ಡಿ ಇದೆಯೋ ಅದು ಏನು ಯಾವ ಐ ಡಿ ಇಲ್ಲಿ ಯಾವ ಐ ಡಿ ಬಂದಿರುತ್ತೋ ಸ್ಟೂಡೆಂಟ್ ಐ ಡಿಲಿ, ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಅಪೆಂಡ್ ಪುಟ್ ದ ಡೇಟಾ. ಸೊ ನೇಮ್ ಏನಿದೆ, ಸೊ ಇನ್ ಕೋಡ್ಸ್ ಬರಬೇಕು. ಸೊ ನೇಮ್ ಏನಿದೆ ವಿ ವಿಲ್ ಪುಟ್ ಸ್ಟೂಡೆಂಟ್ ನೇಮ್. ಸೊ ಸ್ಟೂಡೆಂಟ್ ನೇಮ್. ಓಕೆ, ಮತ್ತು ಕೋರ್ಸಸ್ಗೆ ಯಾವ್ಯಾವ ಕೋರ್ಸಸ್ ಫಿಟ್ ಇದು ಮಾಡಿದ್ದಾರೆ ಅದು. ಸೊ ಕೋರ್ಸಸ್ಗೆ ಈ ಥರ ಎಂಟಿ ಕೋರ್ಸಸ್ ಬಿಟ್ಟಿದ್ದಾರೆ, ಅದು ಯಾವ್ಯಾವ ಕೋರ್ಸ್ ಇದೆ ಅದು. ನೆಕ್ಸ್ಟ್ ಸ್ಟೂಡೆಂಟ್ ಡೇಟಾ ಆಫ್ ಸ್ಟೂಡೆಂಟ್ ಐ ಡಿ is equal to, sorry, not is equal to student data ID and courses. So see, why is this? Okay, so not given in courses. So courses ಇವಾಗ ಕರೆಕ್ಟ್ ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿಲ್ ಅಪೆಂಡ್ ಆಲ್ ದ ಕೋರ್ಸಸ್. ಸೊ ಅಪೆಂಡ್ ಸ್ಟೂಡೆಂಟ್ ಸೊ ಏನು ಅಪೆಂಡ್ ಮಾಡ್ತೀವಿ ಅಂತಂದರೆ ಅದು ಕೋರ್ಸ್ ನೇಮ್ ಅಂತ ಒಂದು ಡಿಕ್ಲೇರ್ ಮಾಡಿದ್ದೀವಲ್ಲ ಅದನ್ನು ಅಪೆಂಡ್ ಮಾಡ್ತೀವಿ. ಸೊ ದಿಸ್ ಥಿಂಗ್ ಇದೇನಿದೆಯಲ್ಲ ಕೋರ್ಸಸ್ ನೇಮ್ ಅಂತ ಅದನ್ನು ಅಪೆಂಡ್ ಮಾಡ್ತೀವಿ. ಸೊ ಕೋರ್ಸಸ್ __ ನೇಮ್. ಸೊ ಈ ಕೋರ್ಸ್ ನೇಮ್ ಏನಿದೆ ಅದನ್ನು ಅಪೆಂಡ್ ಮಾಡ್ತಾ ಇದ್ದೀವಿ. ಫೈನ್. ಸೊ ಕೋರ್ಸ್ ಸ್ಟೂಡೆಂಟ್ಸ್ನ ಅಪೆಂಡ್ ಮಾಡಾಯಿತು. ಸೊ ಫಸ್ಟು ಒಂದು ಎಂಟಿ ಡಿಕ್ಷನರಿ ಕ್ರಿಯೇಟ್ ಮಾಡ್ಕೊತಿದ್ವಿ. ಆ್ಯಂಡ್ ಫಾರ್ ಇಲ್ಲಿ ಏನು ಸ್ಟೂಡೆಂಟ್ಸಲ್ಲಿ ಏನು ಡೇಟಾ ಬಂದು ಕೂತ್ಕೊಂಡಿದೆ, ಸೊ ಈ ಒಂದು ಕ್ವೈರಿ ಕೊಟ್ಟಾಗ ಈಗ ಫಾರ್ ಎಕ್ಸಾಂಪಲ್ ALI ಅಂತ ಕೊಟ್ಟಾಗ ಮಲ್ಟಿಪಲ್ ಆಲಿಸಸ್ ಬಂದರೆ ಎಲ್ಲ ಆಲಿಸ್ದು ಡೇಟಾ ಈ ಸ್ಟೂಡೆಂಟ್ಸಲ್ಲಿ ಬಂದು ಕೂತಿರುತ್ತೆ. ಸೊ ಆ ಎಲ್ಲ ಸ್ಟೂಡೆಂಟ್ಸಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ನು ಸ್ಟೂಡೆಂಟ್ ಐ ಡಿ ಏನಿದೆ ಆ ಐ ಡಿನ ಫೆಚ್ ಮಾಡಿ ಅದನ್ನು ನಾವೇನು ಮಾಡ್ತಾಯಿದ್ವಿ, ಸ್ಟೂಡೆಂಟ್ ಡೇಟಾ ಅನ್ನೋ ಡಿಕ್ಷನರಿಗೆ ವಿ ಆರ್ ಪುಟ್ಟಿಂಗ್ ಇಟ್. ಓಕೆ, ಸೊ ಇದಿಷ್ಟು ಮಾಡಾದ್ಮೇಲೆ ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಸೊ ಓಕೆ, ಸೊ ಫಾರ್ ಲೂಪ್ ಮುಗೀತು ಆ್ಯಂಡ್ ಇಫ್ ಕೂಡ ಮುಗೀತು. ಸೊ ನೆಕ್ಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಓಕೆ, ಸೊ ಇದಾದಮೇಲೆ ಫಾರ್ಮ್ಯಾಟೆಡ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್ ಅಂತ ಒಂದು ವೇರಿಯೇಬಲ್ನ ಮಾಡ್ಕೊತೀನಿ. ಸೊ ಫಾರ್ಮ್ಯಾಟೆಡ್ ಅಂಡರ್ಸ್ಕೋರ್ ಸ್ಟೂಡೆಂಟ್ಸ್ ಇಸ್ ಈಕ್ವಲ್ ಟು, ಸೊ ಐ ಡಿ ಏನಿದೆ, ಸೊ ಐ ಡಿಗೆ ಸ್ಟೂಡೆಂಟ್ ಐ ಡಿ ಬರಬೇಕು. ನೆಕ್ಸ್ಟ್ ನೇಮ್ ಏನಿದೆ ಅದಕ್ಕೆ ನೇಮ್ ವೈಸ್ ಇಂತ ಮಾಡಿದ್ದೀನಿ. ಡೇಟಾ ಇಸ್ ನಾಟ್ ಡಿಫೈನ್ಡ್. ಓಕೆ, ಡೇಟಾ ಇಸ್ ನಾಟ್ ಡಿಫೈನ್ಡ್. ಸೊ ಏನಂತ ಡಿಫೈನ್ ಮಾಡಿದ್ದೀವಿ, ಐ ನೀಡ್ ಟು ಚೆಕ್. ಸೊ ಡೇಟಾ ಇಸ್ ನಾಟ್ ಡಿಫೈನ್ಡ್. ಓಕೆ, ವಿಲ್ ಚೆಕ್ ದಿಸ್ ಎಟ್ ದ ಎಂಡ್. ಸೊ ಎಂಡಲ್ಲೂ ಸೇಮ್ ಅದೇ ಥರ ಪ್ರಾಬ್ಲಮ್ ಬರುತ್ತಾ ಅಂತ. ಓಕೆ, ಸೊ ಇನ್ ಕೇಸ್ ಅದೇ ಪ್ರಾಬ್ಲಮ್ ಅಂದರೆ ವಿಲ್ ಸಿ ಕೋರ್ಸಸ್. ಸೊ ಕೋರ್ಸಸ್ಗೆ ಮತ್ತೆ ಡೇಟಾ ಆಫ್ ಕೋರ್ಸಸ್. ಓಕೆ, ಡೇಟಾ ಆಫ್ ಕೋರ್ಸಸ್ ಫಾರ್ okay, so data of error. Okay, okay, so this was showing error because I had not put the for loop earlier. Oh, okay, fine. So ಆ ಥರ ಇದ್ರೆ no problem. So student underscore ID comma data in ಇವಾಗ ಸರಿ ಹೋಯಿತು. ಸೊ ಇವಾಗ ಸರಿ ಹೋಯಿತು. ಸೊ ನಾನು ಇದು ಮುಂಚೆನೇ ಫಾರ್ ಲೂಪ್ ಹಾಕಿರಲಿಲ್ಲ ಅಂತ ಅದಕ್ಕೋಸ್ಕರ ಎರರ್ ಬರ್ತಿತ್ತು ಅನ್ಸುತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ, ಎಲ್ಲೋ ಡಿಕ್ಲೇರ್ ಆಮೇಲೆ ಫಾರ್ ಲೂಪ್ ಹಾಕ್ಬೇಕಲ್ಲ ಅಂತ. ಸೊ ಇಟ್ ಈಸ್ ಫೈನ್ ದೆನ್. ಸೊ ಏನು ಎರರ್ ಇಲ್ಲ ಅದು. ಫಾರ್ ಡೇಟಾ ಇನ್ ಎಲ್ಲಿ ಅಂತ ಕೇಳಿದ್ರೆ, ಸೊ ಸ್ಟೂಡೆಂಟ್ ಅಂಡರ್ಸ್ಕೋರ್ ಡೇಟಾ. ಸೊ ಸ್ಟೂಡೆಂಟ್ ಅಂಡರ್ಸ್ಕೋರ್ ಡೇಟಾ ಏನಿದೆ ಅದರದ್ದು ಐಟಮ್ಸ್, ಏನು ಐಟಮ್ಸ್ ಇದೆ ಅದನ್ನು
ಇದನ್ನು ಫಾರ್ಮ್ಯಾಟೆಡ್ ಸ್ಟೂಡೆಂಟ್ಸಲ್ಲಿ ಇಟ್ಕೊಂಡಿದ್ದೀವಿ. ಸೊ ಈ ಫಾರ್ಮ್ಯಾಟೆಡ್ ಸ್ಟೂಡೆಂಟ್ಸಲ್ಲಿ ಏನು ಇಟ್ಕೊಂಡಿದ್ದೀವಿ ಅದನ್ನು ವಿಲ್ ರಿಟರ್ನ್ ದಿಸ್. ಸೊ ರಿಟರ್ನ್ JSON response formatted students comma safe is equal to false. So safe is equal to false ಅಂತ ಹೇಳಿ ಇದೆಲ್ಲ ಆದಮೇಲೆ ಫೈನಲಿ ಏನು ಮಾಡ್ತೀವಿ ಅಂತಂದರೆ ವಿಲ್ ರಿಟರ್ನ್ ರೆಂಡರ್ ರಿಕ್ವೆಸ್ಟ್. So program 11/search student.html. ಇದೇನು ಮಾಡ್ತಿದ್ದೀವಿ ಅಂತಂದರೆ ವಿ ಆರ್ ರಿಟರ್ನಿಂಗ್ ದ HTML ಪೇಜ್. ಸೊ ಇದೇನು ಮಾಡ್ತಿದೆ ಅಂತಂದರೆ ರಿಟರ್ನಿಂಗ್ ಅ JSON ರೆಸ್ಪಾನ್ಸ್ ಫಾರ್ ದ ಸರ್ಚ್ ಕ್ವೆರಿ. ಸೊ ಏನು ಸರ್ಚ್ ಮಾಡ್ತಿದ್ದೀವಿ ಅದರದ್ದು JSON ರೆಸ್ಪಾನ್ಸ್ನ ರಿಟರ್ನ್ ಮಾಡ್ತಾ ಇದೆ. ಓಕೆ, ಸೊ ಇದೇನಂತಂದರೆ ವಿ ಆರ್ ಕ್ರಿಯೇಟಿಂಗ್ ಏನು ಫಾರ್ಮ್ಯಾಟೆಡ್ ಸ್ಟೂಡೆಂಟ್ಸ್ ಏನಿದೆ ಅದನ್ನು ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಅದನ್ನು JSON ರೆಸ್ಪಾನ್ಸಿಗೆ ಪಾಸ್ ಮಾಡ್ತಾ ಇದ್ದೀವಿ. ದ್ಯಾಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ವಾಟ್ ವಿಲ್ ಡೂ ಅಂತ ಕೇಳಿದ್ರೆ, ಸೊ ವಿ ವಿಲ್ ಡೂ ದಿಸ್ python manage.py make migrations. Make migrations. ಬಿಕಾಸ್ ನಾನು ಆಲ್ರೆಡಿ ಏನು ಡೇಟಾಬೇಸ್ಗೆ ಏನು ಬೇಕೋ ಅದನ್ನು ಆ್ಯಡ್ ಮಾಡಿ ಮೈಗ್ರೇಷನ್ಸ್ ಮಾಡ್ತಿರೋದ್ರಿಂದ ಏನು ನೋ ಚೇಂಜಸ್ ಡಿಟೆಕ್ಟೆಡ್ ಬರ್ತಿದೆ. ಬಟ್ ನಿಮಗೆ ಇಟ್ ವಿಲ್ ಕ್ರಿಯೇಟ್ ದ ಟೇಬಲ್ಸ್ ಆ್ಯಂಡ್ ಆಲ್ ದೋಸ್ ಸ್ಟಫ್ಸು ಆ ಥರ ಆಗುತ್ತೆ. ನೆಕ್ಸ್ಟ್ manage.py ಮೈಗ್ರೇಟ್ ಮಾಡಿದ್ರೆ ಸೊ ಅಗೇನ್ ಇಟ್ ವಿಲ್ ಶೋ ನೋ ಮೈಗ್ರೇಷನ್ಸ್ ಟು ಅಪ್ಲೈ ಬಿಕಾಸ್ ನಾನು ಆಲ್ರೆಡಿ ಮಾಡಿದ್ದೀನಿಲ್ಲ. ಸೊ ನೆಕ್ಸ್ಟ್ ಏನಂತಂದರೆ ವಿಲ್ ರನ್ ದಿಸ್ ಸರ್ವರ್. ಸೊ python manage.py run server. ಸೊ ವಿಲ್ ಗೋ ಹಿಯರ್ ಆ್ಯಂಡ್ ಚೆಕ್ ನಮ್ಮ ಏನೇನು ಮಾಡಬೇಕು ಅಂತ. ಸೊ ಫಸ್ಟ್ ಥಿಂಗ್ ಏನಂತ ಕೇಳಿದ್ರೆ, ಸೊ ಫಸ್ಟ್ ಗೋ ಟು ಅಡ್ಮಿನ್. ಸೊ ನಿಮ್ಮ ಅಡ್ಮಿನ್ ಪೇಜಲ್ಲಿ ಹೋಗಿ ಸೊ ನಿಮ್ಮ ಪ್ರೋಗ್ರಾಮ್ 11ನ ಹುಡುಕಿ. ಸೊ ಪ್ರೋಗ್ರಾಮ್ 11ಅಲ್ಲಿ ಯು ನೀಡ್ ಟು ಆ್ಯಡ್ ಕೋರ್ಸಸ್. ಸೊ ಹೇಗೆ ಅಂತಂದರೆ ಆ್ಯಡ್ ಕೋರ್ಸ್ ಅಂತ ಕೊಟ್ಟರೆ ಯು ವಿಲ್ ಗೆಟ್ ದಿಸ್ ಇಂಟರ್ಫೇಸ್. ಸೊ ಯಾವ್ದಾರು ಒಂದು ಕೋರ್ಸ್ ಆ್ಯಡ್ ಮಾಡಿ. ಸೊ ಐ ವಿಲ್ ಸೇ FST ಅಂತ ಒಂದು ಕೋರ್ಸ್ ಆ್ಯಡ್ ಮಾಡ್ತೀನಿ. ಸೊ ಡಿಸ್ಕ್ರಿಪ್ಷನ್ಗೆ ಐ ವಿಲ್ ಪುಟ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕೋರ್ಸ್. ಓಕೆ, ಸೊ ಇದನ್ನು ಸೇವ್ ಮಾಡ್ತೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಮಲ್ಟಿಪಲ್ ಕೋರ್ಸಸ್. ಸೊ ಕೋರ್ಸ್ ಆ್ಯಡ್ ಮಾಡಾಯಿತು. ನೆಕ್ಸ್ಟ್ ಏನಂತಂದರೆ ಗೋ ಟು ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸಲ್ಲಿ ಸ್ಟೂಡೆಂಟ್ಸ್ನ ಆ್ಯಡ್ ಮಾಡಿ. ಸೊ ಐ ಆ್ಯಡ್ ಒನ್ ಮೋರ್ ಸ್ಟೂಡೆಂಟ್ ನೇಮ್ಡ್ ಕ್ಯಾರಲ್. ಸೊ ಕ್ಯಾರಲ್ ಅಂತ ಸ್ಟೂಡೆಂಟ್ ಆ್ಯಡ್ ಮಾಡಿ. ಐ ಆಮ್ ಆ್ಯಡಿಂಗ್ ಇಮ್ ಟು FST. ಓಕೆ, ಸೊ ಐ ಹ್ಯಾವ್ ಚೇಂಜ್. ಸೊ ಇಷ್ಟೆಲ್ಲ ಆಯಿತು ಅಂತಂದರೆ ನೆಕ್ಸ್ಟ್ ಯು ಕ್ಯಾನ್ ಸಿ ಯುವರ್ ಔಟ್ಪುಟ್. ಇದು ಮಾಡೋಕ್ಕಿಂತ ಮುಂಚೆ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಎನಿ ಔಟ್ಪುಟ್, ಸೊ ನಿಮ್ಗೆ ಏನೋ ಔಟ್ಪುಟ್ ಬರೋಲ್ಲ ಬಿಕಾಸ್ ಯು ಹ್ಯಾವೆಂಟ್ ಆ್ಯಡೆಡ್ ಎನಿ ಸ್ಟೂಡೆಂಟ್. ಸೊ ಇದಾದಮೇಲೆ ಏನಂತಂದರೆ ಸರ್ಚ್ ಸ್ಟೂಡೆಂಟ್. ಸೊ ನೀವೇನು ನಿಮ್ಮ URLs ಏನು ಕೊಟ್ಟಿದ್ದೀರಾ ಅದನ್ನು ಕೊಡಬೇಕಿಲ್ಲ. ಸೊ ಸರ್ಚ್ ಸ್ಟೂಡೆಂಟ್ಸ್ ಅಂತ ಕೊಟ್ಟರೆ ಓಕೆ. ಸೊ ವೈ ಆರ್ ವಿ ನಾಟ್ ಗೆಟಿಂಗ್ ರಿಟರ್ನ್ ಇಟ್ ರಿಟರ್ನ್ ನನ್. ಓಕೆ, ಲೆಟ್ ಮಿ ಚೆಕ್. ಸೊ views.search ಸ್ಟೂಡೆಂಟಲ್ಲಿ ಏನೂ ಬರ್ತಿಲ್ಲ ಅಂತ ಹೇಳ್ತಿದೆ. ವಿಲ್ ಚೆಕ್ ವಾಟ್ ಈಸ್ ದ ಎರರ್ ಹಿಯರ್. search students dot request. So student request method. Okay, we are checking that query is equal to request dot get. Okay, so ಇದು get GEY ಆಗಿದೆ. Okay, so is there any error? I don't think there should be any error. Fine, let's go back and check. Okay, we have one more error. So again it is the same problem. Okay, so I think there is still an error here. So error ಏನು ಅಂತ we'll check this and we'll continue. So next we'll go through this once again. So if query, so I'll check the query statements here. So ಇಲ್ಲಿ ಏನಾರು ಇಂಡೆಂಟೇಷನ್ಸ್ ಆ ಥರ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಥವಾ ಈ ಥರ ನೇಮ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ I'll check once. So student ID is correct, this is correct. So I think ಇದೊಂದು ಇಂಡೆಂಟೇಷನ್ ಹೀಗಿತ್ತು ಅನಿಸುತ್ತೆ. ಸೊ I brought it back and then we are returning this and
ಓಕೆ, ಸೊ ಇಫ್ ಅಂಡರ್ ರಿಟರ್ನ್ ಆಗ್ತದೆ, ಸೊ ದಟ್ ಶುಡ್ ನಾಟ್ ಬಿ ದ ಕೇಸ್, ಇಲ್ಲಿ ರಿಟರ್ನ್ ಆಗಬೇಕು. ಸೊ ನಾವು ಇಫ್ ವಿ ಡೂ ದಿಸ್, ಎಸ್ ನಾವು ಇಟ್ ಈಸ್ ಕಮಿಂಗ್. ಸೊ ಇಂಡೆಂಟೇಷನ್ಸ್ ಒಂದು ಸ್ವಲ್ಪ ಲೆಫ್ಟ್ ರೈಟಿಗೆ ಬಂದಿತ್ತು, ಸೊ ವಿ ಹ್ಯಾವ್ ಫಿಕ್ಸ್ ದ್ಯಾಟ್, ನೋ ಇಶ್ಯೂಸ್. ಸೊ ಇಲ್ಲಿಗೆ ಬಂದಮೇಲೆ, ಸೊ ಆಸ್ ಯು ಕ್ಯಾನ್ ಸಿ ಸರ್ಚ್ ಸ್ಟೂಡೆಂಟ್ಸ್ ಅಂತ ಆಲ್ರೆಡಿ ಬಂದಿದೆ. ಸೊ ನೆಕ್ಸ್ಟ್ ಏನಂತಂದರೆ, ನಾವಿಲ್ಲಿ ಏನಾದ್ರು ಸರ್ಚ್ ಮಾಡಿದಾಗ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಸರ್ಚ್ ಎ. ಸೊ ಎ ಅಂತ ಸರ್ಚ್ ಮಾಡಿದಾಗ, ಸೊ ಇಲ್ಲಿ ನೋಡ್ಬೋದು ಆಲಿಸ್ ಏನೇನು ಸೆಲೆಕ್ಟ್ ಮಾಡ್ಯಾನ, ಕ್ಯಾರಲ್. ಸೊ ಯಾಕೆಂದರೆ ಕ್ಯಾರಲಲ್ಲೂ ಎ ಇದೆ, ಸೊ ಅದಕ್ಕೋಸ್ಕರ ಕ್ಯಾರಲ್ ಏನು ಸೆಲೆಕ್ಟ್ ಮಾಡ್ಯಾಳ ಅದು. ಸೊ ದಿಸ್ ಈಸ್ ಯುವರ್ ಪ್ರೋಗ್ರಾಮ್. ಇಷ್ಟೇ ನಿಮ್ಮ ಪ್ರೋಗ್ರಾಮಲ್ಲಿ ಮಾಡಬೇಕಾಗಿದ್ದು. ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ಇಫ್ ಯು ಹ್ಯಾವ್ ಎನಿ ಡೌಟ್, ಲಿವ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ವಿ ಆರ್ ದೇರ್ ಟು ಆನ್ಸರ್. ಆ್ಯಂಡ್ ಥ್ಯಾಂಕ್ ಯು.